ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸಿಯವರ ಕೃತಿ 138ನೇ ವಿಷಯಾಂಕ ಅತ್ಯಂತ ವಿಶಾಲವಾಗಿ ಅಧ್ಯಯನ ಮಾಡಿ ತಿಳ್ಕೊಂಡ್ರಿ. ಏನಿತ್ತಲ್ಲಿ ಅಂತಂದ್ರೆ, ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿ ಸಂಭವಿಸುವುದಿಲ್ಲ. ಇಲ್ಲಿ ಮೂಲ ಸೂತ್ರ ಏನದಂದ್ರ, ಸರ್ಪದ ಭ್ರಮೆ. ಸರ್ಪದ ಜಾಗದಾಗ ಬ್ರಹ್ಮಾಂಡ, ಪಿಂಡಾಂಡ, ಸಂಸಾರ, ಏನು ಅನಿರ್ವಚನೀಯ ವಸ್ತುಗಳೇನದವಲ್ಲ, ಆ ಎಲ್ಲ ವಸ್ತುಗಳನ್ನ ಅಲ್ಲಿ ಹಾಕ್ಬೇಕಾಗ್ತದೆ. ಸರ್ಪದ ಭ್ರಮೆ ಆಗ್ಬೇಕಾದ್ರೆ ಅದರೊಳಗೆ 2 ಅಂಶಗಳಿರ್ತಾವ. ಒಂದು ಸರ್ಪ, ಇನ್ನೊಂದು ಸರ್ಪದ ಜ್ಞಾನ. ಸರ್ಪ ಎಲ್ಲದ ಹೊರಗದ, ಸರ್ಪದ ಜ್ಞಾನ ಎಲ್ಲದ ಒಳಗದ. ಆ ಹೊರಗಿನ ಸರ್ಪ ನಿವೃತ್ತಿ ಆಗ್ಬೇಕಾದ್ರೆ ಬೆಳಕು ಮಾಡಿ ನೋಡಿದಾಗ ಮಂದಗತ್ತಲೆಯಲ್ಲಿ ಸರ್ಪ ಆಗಿ ಕಾಣ್ಲಿಕ್ಕತ್ತದ. ಅದನ್ನ ಒಂದಿಷ್ಟು ಬೆಳಕು ಮಾಡಿ ನೋಡಿದಾಗ ಇದು ಸರ್ಪ ಅಲ್ಲ, ಇದು ರಜ್ಜು ಇದೆ ಅಂತ, ಹಗ್ಗ ಆದ ಅಂತ ಒಂದು ಅಭಿಪ್ರಾಯ. ಹಗ್ಗ ಆದ ಅಂತಂದ್ರ ಅಲ್ಲಿ ಹಗ್ಗ ಅಷ್ಟೇ ಇಲ್ಲ, ಹಗ್ಗದ ಉಪಯುಕ್ತ ಚೇತನ ಕೂಡ ಅದರ ಜೊತೆಗೆ ಆದ. ಹಗ್ಗವನ್ನ ಗುರುತಿಸಬೇಕಾದ್ರೆ ಬೆಳಕು ಮಾಡಿದ್ರಿ, ನಿಮ್ಮ ಅಂತಃಕರಣ ವೃತ್ತಿ ಈ ಪ್ರಮಾಣ ದ್ವಾರ ಅಂದ್ರೆ ನೇತ್ರ ದ್ವಾರ ಹೊರಗೆ ಹೋಗಿ ಆ ವಸ್ತುವಿನ ಸಂಬಂಧ ಹೊಂದಿ ಅಲ್ಲಿ ಸಾಕಷ್ಟು ಬೆಳಕಿದ್ದಾಗ ಆ ವೃತ್ತಿ ಏನಾಯ್ತು, ಆ ವಸ್ತುವಿನ ಸಮಾನ ಆಕಾರ ತಾಸು, ಸಮಾನವಾದ ಆಕಾರ ತಾಳಿ ಅದರ ಆವರಣ ಭಂಗ ಮಾಡ್ತು. ಭಂಗ ಮಾಡಿದಾಗ ಆ ವೃತ್ತಿಯ ಜೊತೆಯಲ್ಲೇ ಇದ್ದ ಒಂದು ಚಿದಾಭಾಸ, ಆ ಬೆಳಕು ಮಾಡಿದಂತ ಆವರಣ ಭಂಗ ಮಾಡಿದಂತ ವೃತ್ತಿಗೆ ಬೆಳಕು ಮಾಡೋದಷ್ಟೇ ಗೊತ್ತು ಹೊರತು ಆ ಬೆಳಕಿನಲ್ಲಿರೋ ವಸ್ತು ಯಾವುದು ಅಂತ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳಂತ ಶಕ್ತಿ ಚಿದಾಭಾಸನಿಗೆ ಮಾತ್ರ ಅದ. ಆ ಚಿದಾಭಾಸ ಇದು ಹಾವಲ್ಲ ಹಗ್ಗ ಅಂತೇಳಿ, ಹಾವಲ್ಲ ಇದು ಹಗ್ಗ ಅಂತ ಹೇಳ್ಬೇಕಾದ್ರೆ ಆ ಚಿದಾಭಾಸನ ಕೆಲಸ ಏನಾಗ್ಯದ, ಹಗ್ಗದ ಮಟ್ಟಿಗೆ ಆತನ ಕೆಲಸ ಆಗಿಲ್ಲ. ಚಿದಾಭಾಸಗ ಹಗ್ಗ ಅಂತ ಗುರುತಿಸೋದು ಅಷ್ಟೇ ಗೊತ್ತದ ಹೊರತು ಚಿದಾಭಾಸ ಎಲ್ಲಿ ತನಕ ಹೋಗ್ಯಾನ ಅಂತಂದ್ರೆ ಹಗ್ಗದ ಮಟ್ಟಿಗೆ ಅವನು ಹೋಗಿಲ್ಲ. ಆ ಹಗ್ಗದಲ್ಲಿ ಆವರಣ ಇದ್ದಿರಲಿಲ್ಲ. ಆವರಣ ಹಗ್ಗದೊಳಗ ಇರ್ಲಕ್ ಸಾಧ್ಯ ಇಲ್ಲ, ಹಗ್ಗ ಜಡವಸ್ತು. ಆವರಣ ಎಲ್ಲದ ಅಂದ್ರ ಹಗ್ಗದ ಉಪಯುಕ್ತ ಚೇತನದಾಗಿತ್ತದು. ಹಗ್ಗ ಗೊತ್ತಿರ್ಲಾರ್ದಂಥದ್ದು ಆವರಣ ಅಂದ್ರೇನು, ಹಗ್ಗದ ಆವರಣ ಅಂದ್ರೆ ಹಗ್ಗದ ಗೊತ್ತಿಲ್ಲದಿರುವಿಕೆ, ಹಗ್ಗದ ಅಜ್ಞಾನ. ಹಗ್ಗದ ಅಜ್ಞಾನ ಹಗ್ಗದಾಗ ಅಷ್ಟಿಲ್ಲಲ್ಲಿ. ಹಗ್ಗ ಜಡವಸ್ತು ಅದ, ಹಗ್ಗ ಇಲ್ಲ, ಹಗ್ಗದ ಗೊತ್ತಿಲ್ಲದಿರುವಿಕೆ, ಹಗ್ಗದ ಆವರಣ, ಹಗ್ಗದ ಅಜ್ಞಾನ ಎಲ್ಲದಂತಂದ್ರೆ ಹಗ್ಗದ ಉಪಯುಕ್ತ ಚೇತನವನ್ನು ಆಶ್ರಯಿಸಿತ್ತು. ಈ ಚಿದಾಭಾಸ ಎಲ್ಲಿ ತನ ಹೋಗ್ಯಾನಂದ್ರ ಬರೇ ಹಗ್ಗದ ಮಟ್ಟಿಗೆ ಹೋಗಿಲ್ಲ, ಹಗ್ಗದ ಉಪಯುಕ್ತ ಚೇತನಕ್ಕೆ ಹೋಗಿ
ಆ ಚೇತನವನ್ನು ಆಶ್ರಯಿಸಿದಂತ ಹಗ್ಗದ ಆವರಣವನ್ನ ಭಂಗ ಮಾಡಿ ಆವಾಗ ಅವನಿಗೆ ಇದು ಹಗ್ಗ ಅಂತ ಗೊತ್ತಾಗಿದೆ ಹೊರತು ಉಪಯುಕ್ತ ಚೇತನವನ್ನು ಗುರುತಿಸೋ ಶಕ್ತಿ ಇಲ್ಲದಕ್ಕ ಅವ ಏನಂತಾನ ಹಗ್ಗದ ಮಟ್ಟಿಗೆ ಅಷ್ಟೇ ಗುರುತಿಸ್ಕೊತಾನ. ಅವ ಹೋಗಿದ್ದು ಪೂರ್ತಿ ಉಪಯುಕ್ತ ಚೇತನಕ್ಕೆ ಹೋಗೇ ಆವರಣ ಭಂಗ ಮಾಡ್ಯಾನ. ಆವರಣ ಇದು ಹಗ್ಗ ಅಂತ ಗೊತ್ತಾಗ್ಯದ ಅಂತಂದ್ರೆ ಆ ಉಪಯುಕ್ತ ಚೇತನವನ್ನ ಆಶ್ರಯಿಸಿದ ಆ ಒಂದು ಹಗ್ಗದ ಅಜ್ಞಾನ ಏನದ ಅದನ್ನ ನಷ್ಟ ಮಾಡಿದ್ದಕ್ಕೆ ಇದು ಹಗ್ಗ ಅಂತ ಅವನಿಗೆ ಗೊತ್ತಾಗ್ಯದ. ಹೀಗಾಗಿ ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿ ಸಂಭವಿಸುವುದಿಲ್ಲ ಅಂತ ಸಂಶಯ ಏನ್ ಮಾಡ್ಯಾನ. ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿ ಸಂಭವಿಸುವುದಿಲ್ಲ, ರಜ್ಜುವಿನ ಉಪಯುಕ್ತ ಚೇತನದ ಜ್ಞಾನದಿಂದ ಸರ್ಪದ ನಿವೃತ್ತಿ ಸಂಭವಿಸುತ್ತದೆ ಅಂತ ನಾನು ಹಿಂಗಂತೀನಿ ಸ್ವಚ್ಛವಾಗಿ ಅಂತ ಶಿಷ್ಯ ಅನ್ಲಕತನ. ಗುರು ಅಂತನ ರಜ್ಜು ಅಂತ ನಿನಗೆ ಗೊತ್ತ ಆಗ್ಯದ ಅಂತಂದ್ರೆ ರಜ್ಜುವಿನ ಉಪಯುಕ್ತ ಚೇತನದ ಬಗ್ಗೆ ಸಪರೇಟ್ ಹೇಳೋ ಅವಶ್ಯಕತೆ ಇಲ್ಲ. ಆ ರಜ್ಜುವಿನ ಜೊತೆಗೆ ರಜ್ಜು ಉಪಯುಕ್ತ ಚೇತನ ಇದ್ದೇ ಇರ್ತದ. ಆ ಉಪಯುಕ್ತ ಚೇತನದೊಳಗಿರುವ ರಜ್ಜುವಿನ ಆವರಣ ಭಂಗ ಮಾಡಿದ್ದಕ್ಕೆ ಏನಾಗ್ಯದ, ಅದು ರಜ್ಜು ಅಂತ ಗೊತ್ತಾಗ್ಯದ. ಉಪಯುಕ್ತ ಚೇತನ ಭಂಗ ಆಗ್ಲಿಲ್ಲ, ಉಪಯುಕ್ತ ಚೇತನದೊಳಗಿರುವ ಆವರಣ ಭಂಗ ಆಗ್ಲಿಲ್ಲ ಅಂತಂದ್ರೆ ಆ ವಸ್ತು ಗುರುತ ಸಿಗಂಗಿಲ್ಲ. ಇದು ರಜ್ಜು ಅಂತ ಗುರುತು ಸಿಗ್ಲಕ್ ಶಕ್ಯ ಇಲ್ಲ ಚಿದಾಭಾಸನಿಗೆ ಅಂತೇಳಿ ಅಲ್ಲಿ ಉಪಯುಕ್ತ ಚೇತನ ಅಂತ ಸಪರೇಟ್ ಹೇಳೋ ಅವಶ್ಯಕತೆ ಇಲ್ಲ. ಈಗ ನನ್ನ ಒಂದು ಪ್ರವಚನದ ಮಾತುಗಳದವ. ಈ ಪ್ರವಚನದಲ್ಲಿ ಬರ್ತಾ ಇರೋಂತ ವಿಚಾರ ಯಾರ್ದಿದು? ಹೇಳಕತ್ತವ್ರ ಯಾರು? ಶರಣಬಸವ ಶರಣಬಸವ ಹೇಳಕತ್ತಾರಂತಂದ್ರ ಶರಣಬಸವನಿಗೆ ಏನು ಮಣ್ಣು ಗೊತ್ತದ, ಏನೇನು ಗೊತ್ತಿಲ್ಲ. ಹಿಂದೆ ಹೇಳಕತ್ತವ್ರು ಯಾರು? ನಿಶ್ಚಲದಾಸರು ಹೇಳಕತ್ತಾರ. ನಿಶ್ಚಲದಾಸರು ಹೇಳಕತ್ತಾರ ಸಾಕ್ಷಿ ಚೇತನ ಸ್ವರೂಪನೇ ಆಗ್ಯಾರ ನಿಶ್ಚಲದಾಸರು. ಹಾಗೆ ಹೇಳಕತ್ತಾರ. ನಿಶ್ಚಲದಾಸರ ವಿಚಾರ ಇರ್ಲಿಲ್ಲ ಅಂತಂದ್ರ ನಾನೇನ್ ಹೇಳಕ್ ಸಾಧ್ಯ ಇದೆ? ಈ ವಿಚಾರಧಾರೆಯ ಹಿಂದೆ ಇರುವ ಉಪಯುಕ್ತ ಚೇತನ ಯಾರು? ನಿಶ್ಚಲದಾಸರ. ಈ ಪಾಠ ಹೇಳಕತ್ತೀನಿ ಅಂದ ಕೂಡಲೇ ನನ್ನ ಸ್ವಂತದ್ದೇನಾರು ಹೇಳಕತ್ತೀನಿ ಏನಿಲ್ಲಿ? ಏನಿಲ್ಲ. ನಿಶ್ಚಲದಾಸರ ವಿಚಾರವನ್ನ ನಾನು ಪುನರುಚ್ಚಾರ ಮಾಡ್ಲಕತ್ತೀನಿ ಅಷ್ಟೇ. ಗಾಡಿ ನಡೆಸ್ಲಕತ್ತಾರ. ಪೆಟ್ರೋಲ್ ಟ್ಯಾಂಕಿನ ಮೇಲೆ ಒಂದು 3 ವರ್ಷನ ಕೂಸಿಗೆ ಕುಂದಿರ್ಸಾರ. ಅದು ಹ್ಯಾಂಡಲ್ ಹಿಡ್ಕೊಂಡದ. ಗಾಡಿ ನಿಂದಿರಿಸಿದ ಮೇಲೆ ಗಾಡಿ ಯಾರು ನಡೆಸ್ಕೊಂಡು ಬಂದಿರಿ ಅಂತ ಕೇಳಿದ್ರೆ ಆ ಕೂಸು ಹೇಳ್ತದ ನಾನ್ ನಡ್ಸ್ಕೊಂಡ್ ಬಂದೀನಿ ಅಂತ. ಕೂಸು ತಾನ್ ನಡ್ಸ್ಕೊಂಡ್ ಬಂದದ ಗಾಡಿ. ಏನಾದ್ರಿಂದ ಅವ್ರ ಅಪ್ಪ ಕೂತು ನಡೆಸಂದ. ಅವ್ರ ಅಪ್ಪ ಹಿಡಿದಿದ್ನ ಇಲ್ಲ ಹ್ಯಾಂಡಲ್. ಏನ್ ಮಗ ಕೂಸು ಒಂದೇ ಹಿಡಿದದ. ಅದು ಕೂಸು ಏನಿಸ್ತದ ನಾನೇ ನಡೆಸ್ತೀನಿ. ಅದಕ್ಕೆ ನಾವು ರಜ್ಜುವಿನ ಮಟ್ಟಿಗೆ ಮುಂದೆ ಕಾಣ್ಲಕತ್ತಿದ್ದು ರಜ್ಜು. ಅದ್ರ ಹಿಂದೆ ನಡೆದಂತ ಲೀಲೆ ಎಲ್ಲ ಎದುರ್ದು ರಜ್ಜು ಉಪಯುಕ್ತ ಚೇತನದ್ದು. ಅದನ್ನು ಸೆಪರೇಟ್ ಹೇಳೋದು ಬೇಕಾಗಿಲ್ಲ. ರಜ್ಜು ಕಂಡದ ಅಂತಂದ್ರೆ ಅದರಿಂದ ರಜ್ಜು ಉಪಯುಕ್ತ ಚೇತನ ಇದ್ದೇ ಅದ. ಆ ರಜ್ಜು ಉಪಯುಕ್ತ ಚೇತನದೊಳಗೆ ರಜ್ಜುವಿನ ಆವರಣ ಇತ್ತು. ಆ ಆವರಣ ಭಂಗ ಆಗಿದ್ದಕ್ಕೆ ರಜ್ಜು ಕಾಣ್ಲಕತ್ತದ ಅಂತಂದ್ರೆ ರಜ್ಜು ಉಪಯುಕ್ತ ಚೇತನದಿಂದ ಆವರಣ ಭಂಗ ಆಗ್ಯದ ಅಂದ್ರೆ ಚಿದಾಭಾಸ ರಜ್ಜು ಉಪಯುಕ್ತ ಚೇತನದ ತನಕ ಹೋಗಿ ಆವರಣ ಭಂಗ ಮಾಡಿ ನುಗ್ಗಿ ಹೊಡೆದು ಬರ್ತಾರಂತಾರಲ್ಲ. ಇಂಡಿಯಾದ ಮಿಸೈಲ್ಗಳೆಲ್ಲ ಹೋಗಿ ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದು ಬಂದಾವಂತ ಇರ್ತಾರ ನೋಡ್ರಿ. ಹಂಗ ಇದು ಏನ್ ಮಾಡ್ಯಾನ, ಚಿದಾಭಾಸ ಉಪಯುಕ್ತ ಚೇತನದೊಳಗೆ ಹೋಗಿ ನುಗ್ಗಿ ಅದರೊಳಗಿರೋ ಆವರಣ ಭಂಗ ಮಾಡ್ಯಾನ. ಆದ್ರ ಉಪಯುಕ್ತ ಚೇತನದ ಬಗ್ಗೆ ಅವನಿಗೆ ಜ್ಞಾನ ಆಗಂಗಿಲ್ಲ.
ಅಲ್ಲಿ ಆವರಣ ಭಂಗ ಮಾಡಿದ್ದಕ್ಕೆ ರಜ್ಜು ಇವನ ಅಜ್ಞಾನ ನಾಶ ಆಗಿದ್ದಕ್ಕೆ ಅಲ್ಲಿ ರಜ್ಜು ಪ್ರಕಟ ಆಯ್ತು. ಆ ರಜ್ಜು ಪ್ರಕಟ ಆಗದಕ್ಕ ಉಪಹಿತ ಚೇತನ ಏನಾಗ್ತದ ಸ್ವಯಂ ಪ್ರಕಾಶ ಅದ. ಇವನ ಕೆಲಸ ಆವರಣ ಭಂಗ ಮಾಡೋದಷ್ಟೇ. ಆದ್ರ ಅದು ರಜ್ಜುವತ್ತ ಗೊತ್ತಾಗಬೇಕಾದ್ರೆ ಉಪಹಿತ ಚೇತನನೇ ತಾನೇ ಪ್ರಕಟ ಆಗಿ ಇವನಿಗೆ ರಜ್ಜುವತ್ತು ಗೊತ್ತಾಗ್ಯದ. ರಜ್ಜುವಿನ ಅಜ್ಞಾನವನ್ನ ಆವರಣ ಮಾಡಿ ಕಳೆದಷ್ಟೇ. ರಜ್ಜುವಿನ ಅಜ್ಞಾನ ಹೋಗ್ಬೇಕು, ರಜ್ಜುವಿನ ಜ್ಞಾನ ಆಗ್ಬೇಕು, ಎರಡು ಕೆಲಸ ಆಗ್ಬೇಕಲ್ರಿ. ಅಲ್ಲಿ ಆವರಣ ಭಂಗ ಮಾಡೋದು ಒಂದಾಗಬೇಕು, ಮತ್ತ ಅಲ್ಲಿ ಏನದ ಅನ್ನೋದು ಗೊತ್ತಾಗಬೇಕಲ್ಲ. ಅಜ್ಞಾನ ಹೋಗ್ಬೇಕು, ಅಲ್ಲಿ ಇರುವ ವಸ್ತುವಿನ ಜ್ಞಾನ ಆಗಬೇಕು. ಎರಡು ಕೆಲಸ ಅದಾವ, ಒಂದೇ ಕೆಲಸ ಅದ. ಅಲ್ಲಿ ರಜ್ಜುವಿನ ಆವರಣ ಭಂಗ ಆಗಬೇಕು, ಮತ್ತೆ ರಜ್ಜುವಿನ ಜ್ಞಾನ ಆಗಬೇಕು. ಎರಡದವ, ಒಂದೇ ಅದ ಕೆಲಸ. ಎರಡದವ. ರಜ್ಜುವಿನ ಆವರಣ ಭಂಗ ಮಾಡೋದಷ್ಟೇ ಚಿದಾಭಾಸನ ಕೆಲಸ. ಮತ್ತ ರಜ್ಜು ಅಂತೇಳಿ ಜ್ಞಾನ ಆಗ್ಬೇಕಾದ್ರ ಚಿದಾಭಾಸನಿಂದ ಆಗಿಲ್ಲದು. ರಜ್ಜುವಿನ ಜ್ಞಾನ ಹೆಂಗಾಗ್ಯದ ಅಂದ್ರ ರಜ್ಜು ಉಪಹಿತ ಚೇತನ ಏನ ಸ್ವಯಂ ಪ್ರಕಾಶ ಅದಲ್ಲ, ಅದೇನಾಗ್ಯದ ತಾನೇ ನಾನು ರಜ್ಜು ಅದೀನಿ ಅಂತ ಹೇಳಿ ತಾನೇ ಸ್ವಯಂ ಪ್ರಕಾಶ. ಈಗ ವಜ್ರ ನಾನು ತಳ ಹೊಳದು ನಾ ವಜ್ರದೀನಿ ಅಂತ ಹೆಂಗ್ ತೋರಿಸ್ಕೊತದೋ ಹಂಗ ಉಪಹಿತ ಚೇತನ ಏನ್ ಮಾಡದ ರಜ್ಜುವಿನ ರೂಪದಲ್ಲಿ ತಾನೇ ತೋರಿಸ್ಕೊಂಡದ್ದು, ತೋರಿಕೊಂಡಿದೆ. ಅದು ತೋರಿದ್ದಕ್ಕೆ ಈತ ಇದು ಹಗ್ಗ ಆದ ಅನ್ಲಿಕ್ಕತ್ತನ. ಹಗ್ಗದ ಗುರುತು ಇವ ಮಾಡ್ಕೊಂಡಿಲ್ಲ, ಹಗ್ಗದ ಅಜ್ಞಾನ ಕಾಲದ ನಿಂತಾನಷ್ಟೇ. ನಾನು ಈ ವಸ್ತು ಅದೀನಿ ಅಂತೇಳಿ ಜ್ಞಾನ ಏನಾಗ್ಯದ ಅದು ಆ ವಸ್ತುವಿನಿಂದಲೇ ಆಗ್ಯದ, ಸ್ವಯಂ ಪ್ರಕಾಶದಿಂದ. ಚಿದಾಭಾಸ ಇದು ಹಗ್ಗ ಅಂತೇಳಿ ಹೋಗಿ ಗುರುತಿಸಿಲ್ಲ. ಆವರಣ ಭಂಗ ಮಾಡೋದು ಅಷ್ಟೇ ಇವನ್ ಕೆಲಸ. ಅದು ಸ್ವಯಂ ಪ್ರಕಾಶವಾದಂತ ಏನದಲ್ಲ ಉಪಹಿತ ಚೇತನ, ಬ್ರಹ್ಮಚೇತನ. ಆ ಚೇತನನೇ ಏನ್ ಮಾಡ್ಯದ ಇವನ್ ಅನುಭವಕ್ಕ ಅದೇ ಬಂದದ. ಹಂಗ ಹೋಗಿ ಅದನ್ನ ಅನುಭವಿಸಿಲ್ಲ, ಇವನ ಅನುಭವಕ್ಕ ಅದೇ ಬಂದು ಹೇಳ್ತದ ನಾನ್ ರಜ್ಜು ಅದೀನಿ ಅಂತ ಹೇಳ್ತದ. ಅವಾಗ ಇವ ರಜ್ಜು ಅಂತ ಹುಟ್ಟಿದಾರ. ಅದಕ್ಕ ಆ ಒಂದು ಆವರಣ ಭಂಗ ಆಗ್ಯದ ಅಂತಂದ್ರ ಚಿದಾಭಾಸ ಆ ಒಂದು ಉಪಹಿತ ಚೇತನದ ತನಕ ಹೋಗ್ಯಾನ. ಆವರಣ ಎಲ್ಲಿ ಅದ ಅಂತಂದ್ರ ರಜ್ಜುವಿನಲ್ಲಿಲ್ಲ, ರಜ್ಜು ಉಪಹಿತ ಚೇತನದಾಗ ಅದ. ಈ ರೀತಿಯಾಗಿ ಕಲ್ಪಿತ ಸರ್ಪಕ್ಕೆ ಅಧಿಷ್ಠಾನ ಮೇಲ್ನೋಟಕ್ಕೆ ರಜ್ಜುವಿನ ಹಾಗೆ ಕಂಡರೂ ಸಹಿತ ಅದರ ಅಧಿಷ್ಠಾನ ರಜ್ಜು ಉಪಹಿತ ಚೇತನವೇ ಆಗಿರುತ್ತದೆ. ರಜ್ಜು ಅಂತ ಗೊತ್ತಿಲ್ಲದಕ್ಕೆ ರಜ್ಜುವಿನ ಅಜ್ಞಾನದ ಕಾರಣ ಅದೇನಾಗ್ಯದ ಸರ್ಪ ಕಾಣ್ತಾ ಇತ್ತು. ಈಗ ರಜ್ಜುವಿನ ಜ್ಞಾನ ಆಗ್ಯದ ಅಂತಂದ್ರೆ ರಜ್ಜುವಿನ ಅಜ್ಞಾನ ಹೋಗ್ಯದಂತಂದ್ರೆ ರಜ್ಜುವಿನ ಅಜ್ಞಾನ ಎಲ್ಲಿತ್ತು? ರಜ್ಜು ಉಪಹಿತ ಚೇತನದಾಗಿತ್ತು. ಆ ಉಪಹಿತ ಚೇತನದೊಳಗಿರುವ ಆ ರಜ್ಜುವಿನ ಆವರಣವನ್ನ ಈ ಒಂದು ಚಿದಾಭಾಸ ಬೆಳಕಿನ ಸಹಾಯದಿಂದ ಹೋಗಿ ಅದನ್ನ ಭಂಗ ಮಾಡದ ಅಷ್ಟೊಂದು ಕೆಲಸ ಮುಗಿತು. ಆದರೆ ಆ ರಜ್ಜು ತಾನೇ ರಜ್ಜು ಆದ ಅಂತ ಸ್ವಯಂ ಪ್ರಕಾಶವಾಗಿ ಅವನಿಗೆ ಗೊತ್ತಾದಾಗ ಉಪಹಿತ ಚೇತನವೇ ರಜ್ಜು, ಉಪಹಿತ ಚೇತನವೇ ರಜ್ಜು ಅಂತೇಳಿ ಅದು ತೋರಿ ಬಂದಾಗ ಏನಾಯ್ತು? ಇವನಿಗೆ ಇದು ರಜ್ಜು ಆದ ಅಂತ ಹೇಳಿ ಉದ್ಗಾರ ತೆಗೆದ.
ಹೀಗಾಗಿ ರಜ್ಜುವಿನ ಜ್ಞಾನ ಸ್ವಯಂ ಪ್ರಕಾಶವಾಗಿದೆ. ರಜ್ಜುವಿನ ಆವರಣ ಚಿದಾಭಾಸನಿಂದ ಭಂಗವಾಗಿದೆ. ಜ್ಞಾನ ಸ್ವಯಂ ಪ್ರಕಾಶವಾಗಿದೆ. ಬರೀ ಆವರಣ ಭಂಗ ಮಾಡೀನಿ ಅನ್ನೋ ಒಂದು ಚಾಟಿ ಏಟಿಗೆ ರಜ್ಜು ಹೋಗಿ ನಾನು ರಜ್ಜು ಉಪಯುತ ಚೇತನ ಪ್ರಕಟ ಆಗಬೇಕಂತೇನಿಲ್ಲ. ಪ್ರಕಟ ಅದು ತಾನಾಗೆ ಆಗಬೇಕಾದಾಗ ಆಗ್ತದ. ಅದು ಆಗದು ಬಿಡೋದು ಅದರ ಇಚ್ಛೆಗೆ ಬಿಟ್ಟದ್ದು. ನಾವು ಆವರಣ ಭಂಗ ಮಾಡೋಷ್ಟೇ ನಮ್ ಕೆಲಸ, ಅಷ್ಟು ಮಾಡೋದಷ್ಟೇ ನಮ್ ಕೆಲಸ. ನಮ್ ಕೈಯಾಗಿರೋದು ಇದೆ, ಚಿದಾಭಾಸನ ಕೈಯಾಗಿರೋದು ಇದೆ. ಆದ್ರೆ ಆವರಣ ಭಂಗ ಮಾಡಿದ ಮೇಲೆ ಅದು ತಾನಾಗೆ ಪ್ರಕಟ ಆಗಿ ಗೊತ್ತಾಗಬೇಕಲ್ಲ. ಅದು ಗೊತ್ತಾಗದು ಅದ್ರ ಕೈಯಾಗದ. ಜ್ಞಾನ ಆಗದ ನಿಮ್ ಕೈಯಾಗಿಲ್ಲ. ಜ್ಞಾನ ಪಡ್ಕೊಳ್ಳೋದಕ್ಕ ಯೋಗ್ಯ ಆಗಿರೋದು ನಿಮ್ ಕೈಯಾಗ. ಇಲ್ಲೆಲ್ಲ ತಿಳ್ಕೋಬೇಕಾದ ವಿಷಯ ಬಹಳ ಅದ. ಕೆರಿ ಚದರಿಸಿ ಕೆರಿ ಕಟ್ಟೋದಷ್ಟೇ ನಮ್ ಕೈಯಾಗದ. ಕೆರೆ ನೀರು ತುಂಬೋದು ನಮ್ ಕೈಯಾಗದೇನ್ರಿ? ತಾನೇ ತುಂಬ್ಕೋಬೇಕಿಲ್ಲ ಪ್ರಕೃತಿಯಿಂದ. ಕೆರೆ ನೀರು ತುಂಬೋದು ತಾನೇ ಪ್ರಕೃತಿ ತುಂಬ್ಕೋತದ. ಕೆರೆ ಕಟ್ಟೋದಷ್ಟೇ ನಮ್ ಕೆಲಸ. ಆವರಣ ಭಂಗ ಮಾಡೋದಷ್ಟೇ ನಮ್ ಚಿದಾಭಾಸನ ಕೆಲಸ. ಅದ್ರೊಳಗಿಂದ ಜ್ಞಾನ ಬರೋದು ಅದು ಬರಬೇಕಾದ ಕಾಲಕ್ಕೆ ಬರ್ತದೆ. ಅದು ಪಡ್ಕೋಬೇಕನ್ನಂತ ಯೋಗ್ಯತೆ ಸಂಪಾದಿಸೋದಷ್ಟೇ ನಮ್ ಕೈಯಾಗದ. ಆದ್ರ ಅದು ಬರಬೇಕಾದ ಕಾಲಕ್ಕೆ ಬರ್ತದೆ. ಡಿಗ್ರಿ ಆಗ್ಯದನ್ನ ನೌಕರಿ ಸಿಗ್ತದತ್ತೇನದ? ಸಿಗ್ಬೋದು, ಸಿಗದೇ ಇರ್ಬೋದು. ಡಿಗ್ರಿ ಮಾಡ್ಕೊಂಡವ್ರು ಎಲ್ಜಿಬಲ್ ನೌಕರಿ ಮಾಡೋದಷ್ಟೇ. ನೌಕರಿ ಸಿಗಬೇಕಂತೇನದು? ಈ ರೀತಿಯಾಗಿ ತಿಳ್ಕೊಂಡು ಇದು ನೀವು ಸರಿಯಾಗಿ ಅರ್ಥ ಆಗ್ಯದ ಅಂತ ಅನ್ಕೊಂಡಿಲ್ಲ ನಾನು. ಏನಾಯ್ತು? ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿ ಸಂಭವಿಸುವುದಿಲ್ಲ ಅಲ್ಲ, ರಜ್ಜುವಿನ ಜ್ಞಾನದಿಂದಲೇ ಸರ್ಪದ ನಿವೃತ್ತಿ ಸಂಭವಿಸುತ್ತದೆ. ರಜ್ಜುವಿನ ಜ್ಞಾನವಾದಾಗ ರಜ್ಜು ಉಭಯತ ಚೇತನದ ಜ್ಞಾನವೂ ಆಗಿರುತ್ತದೆ. ಅದರ ಜೊತೆಗೆ ಅದು ಆಗಿರುತ್ತದೆ. ಹೀಗಾಗಿ ಅವನ ಪ್ರಶ್ನೆ ಹೆಂಗದ ಅಂದ್ರೆ, ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿ ಸಂಭವಿಸುವುದಿಲ್ಲ. ಯಾಕಪ್ಪ ಹಂಗೆ ಕಂತಿ ಅಂದ್ರೆ, ರಜ್ಜು ಉಭಯತ ಚೇತನದ ಜ್ಞಾನದಿಂದ ಸರ್ಪದ ನಿವೃತ್ತಿ ಸಂಭವಿಸುತ್ತದೆ ಅಂತ ಹಿಂಗಂತೀನ್ರಿ ಅಂತ ನಾವು. ಹಂಗೇನ್ ಅನ್ನೋದು ಬೇಕಾಗಿಲ್ಲ. ರಜ್ಜುವಿನ ಜ್ಞಾನದಿಂದಲೇ ಸರ್ಪದ ನಿವೃತ್ತಿ ಸಂಭವಿಸುತ್ತದೆ ಅಂತಾನು ಏನ್ ಪರವಾಗಿಲ್ಲ. ಯಾವಾಗ ನಿನಗೆ ರಜ್ಜುವಿನ ಜ್ಞಾನ ಆಗ್ಯದಂದ್ರೆ ರಜ್ಜುವಿನ ಆವರಣ ಭಂಗ ಆಗ್ಯದ. ರಜ್ಜುವಿನ ಆವರಣ ಎಲ್ಲಿತ್ತು? ರಜ್ಜು ಉಭಯತ ಚೇತನದಾಗಿತ್ತು. ರಜ್ಜು ಉಪಯುತ ಚೇತನದೊಳಗಿರುವ ರಜ್ಜುವಿನ ಆವರಣ ಭಂಗ ಆಗಿದ್ದಕ್ಕ ಏನಾಗ್ಯದ? ಆ ಉಪಯುತ ಚೇತನನೇ ರಜ್ಜುವಿನ ರೂಪದಲ್ಲಿ ತೋರುತ್ತಿದೆ. ಇರುವಿಕೆಯಲ್ಲಿ ಉಪಯುತ ಚೇತನ, ತೋರುವಿಕೆಯಲ್ಲಿ ರಜ್ಜು. ಹಿಂಗದ ರಜ್ಜು ಆದಂದ್ರೆ ಅದರ ಜೊತೆಗೆ ರಜ್ಜು ಉಪಯುತ ಚೇತನ ಆದ. ಹೀಗಾಗಿ ಅದು ಉಪಯುತ ಚೇತನದ ಬಗ್ಗೆ ನೀ ಸಪರೇಟ್ ಹೇಳಬೇಕಾಗಿಲ್ಲ. ರಜ್ಜುವಿನ ವಿಷಯ ಹೇಳಿದ್ರೆ ಸಾಕು. ಅದ್ರ ಜೊತೆಗೆ ಅದು ಉಪಯುತ ಚೇತನ ಇದ್ದದ್ದಕ್ಕೆ ಇದು ರಜ್ಜು ಅಂತ ನಮ್ಮ ಅನುಭವಕ್ಕೆ ಬಂದದ ಅಂತ ಈ ತರ ಸರಳ ಭಾಷೆಯಲ್ಲಿ ಹೇಳಿ 138ನೇ ವಿಷಯಾಂಕ ಸಮಾರೋಪ ಮಾಡ್ತಾ ಇದ್ದೀರಿ. ಇದ್ರಾಗ ಏನಾರ ಡೌಟ್ ಇತ್ತಂದ್ರೆ ಯಾರಿಗೇನ್ರಿ ಡೌಟ್ ಅದ ಇದ್ರ ಬಗ್ಗೆ? ಏನಾರ ಸಂಶಯ ಇದ್ರೆ ಕೇಳ್ರಿ. ಖರ್ಚು ಆಯ್ತಾ? ರವಾದುಂಡಿ ತಿಂದ್ರ ಸಾಪ್ಪಿಗಿರ್ತದ. ರವಾದುಂಡಿ ಸ್ವೀಟ್ ಅದ ಅಂತಂದ್ರೆ ಅದ್ರ ಜೊತೆಗೆ ಸಕ್ರಿ ಇದ್ದೇ ಇರ್ತದ. ಅದು ಸಕ್ರಿ ಆದ ಹೇಳೋದ್ ಬೇಕಾಗಿರ್ತದೆ. ಬೆಸ್ಟ್ ಎಕ್ಸಾಂಪಲ್.
ರವಾದ ಉಂಡಿ ಹೆಂಗಿರ್ತದ? ಸ್ವೀಟೇ ಇರ್ತದೆ. ರವಾದ ಉಂಡಿ ಸ್ವೀಟ್ ಇರ್ತದೆ. ಸ್ವೀಟ್ ಅದ ಸ್ವೀಟ್ ಬಗ್ಗೆ ಮಾತಾಡಬೇಕಾಗಿಲ್ಲ. ರವಾದ ಉಂಡಿ ಅಂದ್ರೆ ಅದ್ರ ಜೊತೆಗೆ ಸಕ್ಕರೆ ಇದ್ದೇ ಇರ್ತದೆ. ಸಿಹಿಯಾದ ರವಾದ ಉಂಡಿ ಅಂತ ಯಾರು ಅನ್ನಂಗಿಲ್ಲ. ಸಿಹಿಯಾದ ರವಾದ ಉಂಡಿ ಅಂತ ಯಾರು ಅನ್ನೋದು ಸಿಹಿನೇ ಇರ್ತದೆ. ಬರೇ ರವಾದ ಉಂಡಿ ತಿಂದ್ರೆ ಸಾಫ್ಟ್ ಇರ್ತದೆ. ರವಾ ಸಂಗಟ ಸಿಹಿ ಇದ್ದೇ ಇರ್ತದೆ. ರವಾ ಎಲ್ಲಿ ಸಿಹಿ ಇರ್ತದೆ, ಅದರೊಳಗೆ ಸಕ್ಕರೆ ಇದ್ದೇ ಇರ್ತದೆ. ಹಿಂಗ ಇದು ತಿಳ್ಕೋಬೇಕು. ಇದೇನಾಯ್ತಪ್ಪ ಅಂದ್ರೆ ಜಗತ್ತಿನ ವಸ್ತುಗಳಲ್ಲಿ ಬರೇ ಇದೇ ಪಾಠ ತಿಳ್ಕೊಂಡ್ರೆ ಆಗಂಗಿಲ್ಲ. ಜಗತ್ತಿನೊಳಗೆ ಏನೇನು ವಸ್ತುಗಳು ನೋಡ್ತೀರಿ, 84 ಲಕ್ಷ ಜೀವರಾಶಿಗಳ ದೇಹಗಳು ಜಡ ವಸ್ತುಗಳೇ ಅದಾವ. ಮತ್ತೆ ಜೀವ ವಸ್ತುಗಳು ಬಿಡ್ರಿ, ನಿರ್ಜೀವ ವಸ್ತುಗಳು ಏನೇನದವ ಅಂದ್ರೆ ಪ್ರಜ್ಞೆ ಇರ್ಲಾರ್ದಂತ ವಸ್ತುಗಳು ಏನದವ, ಆ ವಸ್ತುಗಳಕ್ಕ ಜಡ ವಸ್ತುಗಳಂತ ಏನ್ ಅಂತೀವಿ, ಆ ಎಲ್ಲ ಜಡ ವಸ್ತುಗಳಲ್ಲಿ ಬ್ರಹ್ಮನೇ ಅದ. ಅಣು, ರೇಣು, ತೃಣ, ಕಾಷ್ಟ, ಕಂಕರ್ಮೇ ಶಂಕರ ಸಾಯಿ. ಅಣು, ರೇಣು, ಅಣು ಅಂದ್ರೆ ಸಣ್ಣದು, ರೇಣು ಅಂದ್ರೆ ದೊಡ್ಡದು. ಅಣು ಅಂದ್ರೆ ಸಣ್ಣದು, ಸಣ್ಣದು ಅಂದ್ರೆ ಅದಕ್ಕಿಂತ ಸಣ್ಣದು ಮತ್ತೊಂದಿಲ್ಲ. ರೇಣು ಅಂತಂದ್ರೆ ದೊಡ್ಡದು, ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಅಣು, ರೇಣು. ತೃಣ ಅಂತಂದ್ರೆ ಹುಲ್ಲು ಕಡ್ಡಿ, ಕಾಷ್ಟ ಅಂದ್ರೆ ಸಣ್ಣ ಹುಲ್ಲು ಕಡ್ಡಿ, ಮತ್ತು ಕಾಷ್ಟ ಅಂದ್ರೆ ದೊಡ್ಡ ಕಟ್ಟಿಗೆ. ಇವು ಏನದವ ಸಣ್ಣದರಿಂದ ಹಿಡಿದು ದೊಡ್ಡದ್ರ ತನಕ ಎಲ್ಲದರೊಳಗ ಓತಪ್ರೋತವಾಗಿ ಬ್ರಹ್ಮ ಚೈತನ್ಯ ತುಂಬಿ ತುಳುಕ್ಲಕತ್ತದ. ಹಿಂಗಾಗಿ ನಾವೇನ್ ಮಾಡ್ಬೇಕು, ಪ್ರತಿಯೊಂದು ವಸ್ತುವನ್ನ ನೋಡುವಾಗ ಅದರಲ್ಲಿರುವ ಉಪಯುಕ್ತ ಚೇತನವನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ಅದನ್ನ ನೋಡ್ಬೇಕು ಅಷ್ಟೇ. ಉಪಯುಕ್ತ ಚೇತನವನ್ನ ಮರಿಬೇಡ್ರಿ. ಉಪಯುಕ್ತ ಚೇತನ ಇದ್ದೇ ಇರ್ತದ ಅದರೊಳಗ ಅಂತ ಹೇಳ್ತಾರೆ. ಉಪಯುಕ್ತ ಚೇತನ ಇದ್ದದ್ದಕ್ಕೆ ಆ ವಸ್ತುವಿನಲ್ಲಿರುವ ಆವರಣ ಭಂಗ ಆಗಿ ಆ ವಸ್ತು ನಿಮಗೆ ಪ್ರಕಟ ಆಗ್ಲಕ್ಕತ್ತದ. ನಿಮ್ ಕಣ್ಣಿಗೆ ಏನ್ ಕಾಣ್ಲಕ್ಕತ್ತದ ಅದು ಉಪಯುಕ್ತ ಚೇತನನೇ ಆ ವಸ್ತುವಿನ ರೂಪದಲ್ಲಿ ಕಾಣ್ಲಕ್ಕ. ಒಂದು ಜೀವಂತ ಮನುಷ್ಯನ, ಒಂದು ಸತ್ತ ಹೆಣ. ಜೀವಂತ ಮನುಷ್ಯನಲ್ಲಿರುವ ಅದರೊಳಗೂ ಆತ್ಮ ಆದ ಇಲ್ಲ. ಜೀವಂತ ಮನುಷ್ಯನೊಳಗೆ ಆತ್ಮ ಆದ, ಸತ್ತ ಹೆಣದೊಳಗೂ ಅದ ಇಲ್ಲ. ಹೆಣದ ರೂಪದಲ್ಲಿ ಅದ. ಹೆಣದ ರೂಪದಲ್ಲಿರುವಂತ ಆತ್ಮಕ್ಕೇನಂತಾರ? ಉಪಯುಕ್ತ ಚೇತನ ಅಂತಾರೆ, ಜಡವಸ್ತು. ಜೀವಂತ ಮನುಷ್ಯನೊಳಗಿರುವ ಬ್ರಹ್ಮ ಅದಕ್ಕೇನಂತಾರ? ಸಾಕ್ಷಿ ಚೇತನ ಅಂತ. ಹೆಣದೊಳಗಿರೋದು ಉಪಯುಕ್ತ ಚೇತನ. ಜಡವಸ್ತು ಆಗಿರಲಿಲ್ಲ ಅದು ಹೆಣ. ಜೀವಂತಿರೋನೊಳಗಿಂದಕ್ಕ ಬ್ರಹ್ಮಗ ಸಾಕ್ಷಿ ಚೇತನ ಅಂತಾರ. ಯಾಕಂದ್ರೆ ಅವನ್ ನೋಡ್ತಾನ, ಎಲ್ಲವನ್ನ ನೋಡ್ತಾನ. ಸಾಕ್ಷಿ ಹೆಂಗಿರ್ತದ ಹಂಗಿದ್ದ ನೋಡವನಲ್ಲಿ ಅವನು. ಹೀಗಾಗಿ ತಾನೇನದನ್ನ ತೋರ್ತಾನ, ನೀವೇನ್ ಹಗರಿ ಅದನ್ನು ನೋಡ್ತಾನ, ಜಗತ್ತೇನದ ಅದನ್ನ ನೋಡ್ತಾನ. ಹೀಗಾಗಿ ಅದಕ್ಕೆ ಸಾಕ್ಷಿ ಚೇತನ ಅಂತಾರ. ಹೆಣದೊಳಗಿರುವಂತ ಒಂದು ಬ್ರಹ್ಮ ಚೈತನ್ಯಕ್ಕ ಉಪಯುಕ್ತ ಚೇತನ. ಹೌದಾ? ಕಲ್ಲಿನೊಳಗ, ಮಣ್ಣಿನೊಳಗ, ಎಲ್ಲಾ ಜಡ ವಸ್ತುಗಳಲ್ಲಿ ಏನವನ್ನ ಉಪಯುಕ್ತ ಚೇತನ ರೂಪದಲ್ಲಿ ಬ್ರಹ್ಮನೇ ಇದ್ದಾನೆ. 84 ಲಕ್ಷ ಜೀವರಾಶಿಗಳೊಳಗ ಸಾಕ್ಷಿ ಚೇತನವಾಗಿ ಅದೇ ಬ್ರಹ್ಮ ಇರ್ತಾನೆ.
ಅದ್ರೊಳಗಿರುವ ಬ್ರಹ್ಮ ಇದ್ರೊಳಗಿರುವ ಬ್ರಹ್ಮ ಎರಡೂ ಬೇರೆ ಬೇರೆ ಅದಾವ. ಒಂದೇ ಬ್ರಹ್ಮ ಎರಡು ಹೆಸರು ತಗೋತಾನ. ಒಂದು ಉಪಯುಕ್ತ ಚೇತನ, ಒಂದು ಸಾಕ್ಷಿ ಚೇತನ. ಈಗೇನಾಯ್ತು, ಹೊರಗಿನ ವಸ್ತುಗಳಲ್ಲಿ ನೀವು ಉಪಯುಕ್ತ ಚೇತನವನ್ನ ಕಾಣುವಂತ, ಅನುಭವಿಸುವಂತ ಕೌಶಲ್ಯವನ್ನ ಬೆಳೆಸಿಕೊಟ್ರು. ಆ ಬೆಳೆಸಿಕೊಟ್ರು ಅದನ್ನ ಗಳಿಸ್ಕೋಬೇಕಾದವ್ರು ಯಾರು? ನಿಮಗೊಂದು ದಾರಿ ಮಾಡಿ ಕೊಟ್ಟ ಮೇಲೆ ದಾರಿ ನಡಿಬೇಕಾದವ್ರು ಯಾರು? ಮತ್ತೆ ಅಲ್ಲಿ ಉಪಯುಕ್ತ ಚೇತನವನ್ನು ನೋಡಿದಾಗ ನಿಮಗ ಮೋಕ್ಷ ಚಾಲು ಆಗ್ತದೆ. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಚಾಲು ಆಗ್ತದೆ. ಏನ್ ಮಾಡ್ತೀರಿ? ಆ ಉಪಯುಕ್ತ ಚೇತನದ ಪರಿಗಣನೆ ಇರಲಾರ್ದಂಗೆ ಅಜ್ಞಾನಿಯಾಗಿ ಬರೀ ಜಡ ವಸ್ತುಗಳನ್ನು ನೋಡಿದ್ರೆ ಸರ್ವ ದುಃಖ ಪ್ರಾಪ್ತಿ ಆಗ್ತದೆ, ಪರಮಾನಂದ ನಿವೃತ್ತಿ ಆಗ್ತದೆ. ರಜ್ಜುವಿನ ಉಪಯುಕ್ತ ಚೇತನವನ್ನು ಮರೆತು ಕೇವಲ ರಜ್ಜುವನ್ನು ನೋಡುವ ಅಜ್ಞಾನಿಗೆ ಸರ್ವ ದುಃಖ ಪ್ರಾಪ್ತಿ, ಪರಮಾನಂದ ನಿವೃತ್ತಿ. ರಜ್ಜು ಉಪಯುಕ್ತ ಚೇತನವನ್ನು ಪರಿಗಣಿಸಿ ರಜ್ಜುವನ್ನ ಯಾರಂತಾರ ಅವರಿಗೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಇದು ಜ್ಞಾನದ ದೃಷ್ಟಿ, ಅಜ್ಞಾನದ ದೃಷ್ಟಿ ಅಂತ. ಹೆಂಗ್ ಮಾಡ್ತಾರೆ? ಜ್ಞಾನದ ದೃಷ್ಟಿಲಿಂದ ಜಗತ್ತು ನೋಡ್ತಿರೋ, ಉಪಯುಕ್ತ ಚೇತನದ ಸಮೇತವಾಗಿ ಬ್ರಹ್ಮಾಂಡನ ನೋಡ್ತಿರೋ, ಬ್ರಹ್ಮಚೇತನದ ಸಮೇತವಾಗಿ ಬ್ರಹ್ಮಾಂಡ ನೋಡ್ಬೇಕು. ಉಪಯುಕ್ತ ಚೇತನದ ಸಮೇತವಾಗಿ ಈ ಜಗತ್ತಿನ ಎಲ್ಲ ವಸ್ತುಗಳನ್ನ ನೋಡಬೇಕು. ಹಾಂಗಾದಾಗ ನಿಮಗೆ ಏನಾಗ್ತದ? ನನ್ನೊಳಗನು ಒಂದು ಉಪಯುಕ್ತ ಚೇತನ ಆದ, ಅವ್ರೊಳಗನು ಒಂದು ಉಪಯುಕ್ತ ಚೇತನ ಆದ. ಅವೆರಡು ಚೇತನಗಳು ಒಂದೇ ಅದಾವ, ಬೇರೆ ಬೇರೆ ಅದಾವ? ಒಂದೇ. ಒಂದೇ ಇದ್ದತ್ನಾಗ ನಿಮಗೇನಾಗ್ತದ? ಅಲ್ಲೇನ್ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಬರ್ತದೇನು? ಆಸೆ? ಇನ್ನು ಮೇಲೆ ನಿಮಗೆ ಆಸೆ ಬರ್ತದೇನು? ನಿಮ್ಮ ಕೈ ಬಲಗೈ ನಿಮ್ಮ ಎಡಗೈಯನ್ನ ಹಿಡ್ಕೊಂಡ್ರೆ ನಿಮ್ಗೇನಾರ ರೋಮಾಂಚನ ಆಗ್ತದೇನು? ನಿಮ್ಮ ಎರಡು ಕೈಗಳು ಒಂದಕ್ಕೊಂದು ಹಿಡ್ಕೊಂಡ್ರೆ ಏನಾರ ರೋಮಾಂಚನ ಆಗ್ತದೇನು? ಏನಾಗ್ತದ್ರಿ? ನಿಮ್ ಕೈ ತಗೊಂಡು ನಿಮ್ ಮೈ ತುಂಬ ಎಲ್ಲಿ ಮುಟ್ಕೊಂಡ್ರೆ ನಿಮ್ಗೆ ಏನಾಗ್ತದೆ? ಏನೂ ಆಗಲ್ಲ, ಸುಮ್ಮನೆ ಇರ್ತಾರೆ. ಅದ್ರ ಬದಲಿ ಇನ್ನೊಂದು ವ್ಯಕ್ತಿ ಬಂದು ನಿಮ್ಮ ಕೈ ಹಿಡಿದಾಗ ಅದೇ ಆಗಬೇಕು. ಉಪಯುಕ್ತ ಚೇತನದ ಫೀಲಿಂಗ್ ಇರಬೇಕು, ಏನು ಆಗ್ಲಾರ್ದಂಗಿರಬೇಕು. ಆವಾಗ ನೀವು ಉಪಯುಕ್ತ ಚೇತನ ನೋಡಿದವ್ರ ಲಕ್ಷಣ ಅದು. ಇನ್ನೊಂದು ವ್ಯಕ್ತಿ ಬಂದು ಕೈ ಹಿಡಿದಾಗ ನಾವು ಲಿಂಗ ಭೇದ, ವರ್ಗ ಭೇದ, ವರ್ಣ ಭೇದ, ಜಾತಿ ಭೇದ, ದೇಶ ಭೇದ, ಭಾಷೆ ಭೇದ ಇವೆಲ್ಲ ಏನ್ ಮಾಡಿವಿ ನಾವು? ಸರ್ಪವನ್ನ ನೋಡಿದ್ದಕ್ಕ ಭಯ ಚಾಲು ಆಯ್ತು. ಸರ್ಪವನ್ನ ನೋಡಿದ್ದಕ್ಕೆ ಭಯ ಚಾಲು ಆಯ್ತು. ಈ ಭೇದ ಭಾವಯನ್ನ ಅಜ್ಞಾನದ ಸರ್ಪ ನಿವೃತ್ತಿ ಆಗಬೇಕಾದ್ರೆ ಉಪಯುಕ್ತ ಚೇತನವನ್ನ ನೋಡಿದ್ರೆ ಅಲ್ಲಿ ಏನಾಗ್ತದೆ? ಏನು ಆಗಲ್ಲ, ಏನು ಆಗ್ಲಾರ್ದಂಗೆ ಇರ್ತೀವಿ.
ಇದು ಪ್ರಾಕ್ಟೀಸ್ ಮಾಡ್ಬೇಕಿದು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದ್ರೆ ಆಗಲ್ಲ. ಉಪಯುಕ್ತ ಚೇತನ ಎಲ್ಲಾ ವಸ್ತುಗಳಲ್ಲಿ ಉಪಯುಕ್ತ ಚೇತನವನ್ನೇ ನೋಡಿದ್ರೆ ಸಮಾನತಾ ಭಾವ ಬರ್ತದೆ. ಆ ಉಪಯುಕ್ತ ಚೇತನ ಅನ್ನೋದು ಒಂದೇನದ ಸೂತ್ರ ಇದ್ದಂಗ, ದಾರ. ಆ ಎಲ್ಲ ವಸ್ತುಗಳೇನದವ ಮಣಿಗಳಿದ್ದಂಗ. ಉಪಯುಕ್ತ ಚೇತನ ಅನ್ನೋದು ಒಳಗೆ ಸಮಾನವಾಗಿ ಒಂದೇ ವಸ್ತು ಅದ. ಈ ರೀತಿ ತಿಳ್ಕೊಂಡು ಉಪಯುಕ್ತ ಹೊರಗಿನ ವಸ್ತುಗಳಲ್ಲಿ ಉಪಯುಕ್ತ ಚೇತನ ನೋಡೋದಕ್ಕೆ ಕಲಿಸ್ತೀರಿ. ನೀವು ವಸ್ತು ನೋಡ್ಲಕತ್ತೀರಿ ಅಂದ್ರ ಆ ವಸ್ತುವಿನ ಉಪಯುಕ್ತ ಚೇತನ ತಾನೇ ಪ್ರಕಟ ಆಗಿ ಆ ವಸ್ತುವಿನ ರೂಪದಲ್ಲಿ ನಿಮಗೆ ಅರಿವಿಗೆ ಬರ್ಲಕತ್ತದ. ಹಗ್ಗ ಅಂತ ನೀವು ಗುರುತಿಸಿರಿ ಖರೆ, ಹಗ್ಗ ಅಂತ ಗುರುತಿಸ್ಬೇಕಾದ್ರೆ ಆವರಣ ಭಂಗ ಮಾಡೋದಷ್ಟೇ ನಿಮ್ ಕೆಲಸ ಆಗ್ಯದ ಹೊರತು ಅದು ಹಗ್ಗ ಅಂತ ನಿಮ್ಗ ತಾನೇ ಅರಿವಿಗೆ ಬಂದದ. ಅದಕ್ಕೆ ಯಾಕೆ ಬಂತು ಅಂದ್ರೆ ಅದರಿಂದ ಒಂದು ಉಪಯುಕ್ತ ಚೇತನ ಅಂತದ, ಅದು ಸ್ವಯಂ ಪ್ರಕಾಶ ಅದ. ಅದು ಒಟ್ಟ ನೀವು ಗೊತ್ತಾಗಂಗಿಲ್ಲ. ಹಗ್ಗ ನಾ ನೋಡಿ ನಿಂತೀರಿ, ನೀವು ಹಗ್ಗ ನೀವು ನೋಡಿಲ್ಲ. ಹಗ್ಗದ ಆವರಣ ಭಂಗ ಮಾಡಿರಷ್ಟೇ, ಹಗ್ಗದ ಅಜ್ಞಾನ ಭಂಗ ಮಾಡ್ಕೊಂಡು ಕೂತಿರಿ, ಹಗ್ಗ ತಾನೇ ನಿಮ್ಮ ಅನುಭವಕ್ಕೆ ಬಂದು. ಇದೇ ತಿಳ್ಕೋಬೇಕು ಪ್ರತಿ ಸಲ. ಜಗತ್ತಿನಾಗ ಏನೇ ವಸ್ತುಗಳದವ ಅವು ಕಂಡಿನಿ ಅಂತಿಲ್ಲ, ಕಂಡವ. ಆವ ಕಂಡದಂತೀರ, ಕಂಡಿನಿ ಅಂತೀರ. ಅಲ್ಲ ನಾವು ಬರ್ಲಕತ್ತಿತ್ತು, ನಾವು ಕಂಡಿತು ಅಂತೀರಿ. ನಾವು ಕಂಡವ ಕಂಡದಂತಂದ್ರ ಅವೇ ನಿಮ್ಮ ಅನುಭವಕ್ಕೆ ಬಂದವ. ನಾ ಕಂಡಿನೆಲ್ಲ. ಏನಾಯ್ತು ಈಗ? ನೋಡಿದ್ದೆಲ್ಲ ಸುಳ್ಳಾಯ್ತು, ಈಗ ಕಂಡದ್ದು ಕರೆ ಆಯ್ತು. ಕಾಣಂಗ ಅದನ್ನ ಕಾಣಂಗ ತಿಮಿರಾದಿ ದೋಷಗಳನ್ನ ಕಳ್ಕೊಂಡು ಕೂತೀವಿ ನಾವು. ಕಣ್ಣು ಸ್ಪಷ್ಟವಾಗ್ಯದವ, ಕಣ್ಣಿನ ದೃಷ್ಟಿ ಚೆನ್ನಾಗ್ಯದ, ಮತ್ತು ಅಲ್ಲಿ ಸಫಿಶಿಯಂಟ್ ಬೆಳಕದ. ಇವಿಷ್ಟು ನಾವು ಇಟ್ಕೊಂಡು ಕುಂತೀವಿ. ಉಳಿದದ್ದು ನೋಡೋದು ನಮ್ಮ ಕೈಯಾಗಿಲ್ಲ. ಕಂಡದ್ದು ಮಾತ್ರ ಚಿದಾಭಾಸ ಏನಂತಾನ ಅದು ಆದ, ಇದು ಆದ ಅಂತಿರ್ತಾನ. ಹೊರತು ಚಿದಾಭಾಸನೆ ಅವುಗಳನ್ನ ನೋಡೋ ಶಕ್ತಿ ಇಲ್ಲ ಅವನಿಗೆ. ಆದ್ರೆ ಜಡವಸ್ತುವನ್ನ ಗುರುತಿಸ್ತಾನಷ್ಟೇ ಹೊರತು ಅದರಿಂದ ಉಪಯುಕ್ತ ಚೇತನ ನೋಡೋ ಶಕ್ತಿ ಅವನಿಗಿಲ್ಲ. ಹಿಂಗಾಯ್ತು. ಮತ್ತ ಅದೇ ಗತಿ ಚಾಲು ಆಗ್ತದ. ಈ 139ನೇ ವಿಷಯ ಅಂತ ಹೋಗೋಣ. ಇಲ್ಲಿ ಸರ್ಪದ ಭ್ರಮೆ ಆದಾಗ ಏನಾಗ್ಯದ? ಅದ್ರೊಳಗೆ 2 ವಸ್ತುಗಳವ. ಒಂದು ಸರ್ಪ, ಅದು ಎಲ್ಲಿದ? ಹೊರಗದ. ಇನ್ನ ಒಂದೇನಾಗ್ಯದ? ಸರ್ಪದ ಜ್ಞಾನ ಆಗ್ಯದ. ಸರ್ಪದ ಜ್ಞಾನ ಒಳಗದ. ಸರ್ಪದ ಜ್ಞಾನ ಒಳಗಾಗ್ಯದ, ಸರ್ಪ ಹೊರಗದ. ಈಗ ಏನಂತಾನ? ಸರ್ಪದ ನಿವೃತ್ತಿ ಆಯ್ತು ಬಿಡ್ರಿ, ಗೊತ್ತಾಯ್ತು. ಸರ್ಪದ ನಿವೃತ್ತಿ ಆಯ್ತು. ಏನು? ಹೊರಗ ಉಪಯುಕ್ತ ಚೇತನ ಎಲ್ಲಾ ವಸ್ತುಗಳೊಳಗದ. ಆ ಉಪಯುಕ್ತ ಚೇತನದೊಳಗ ಆ ರಜ್ಜುವಿನ ಆವರಣ ಇತ್ತು. ನಮ್ಮ ಚಿದಾಭಾಸ ಆ ಉಪಯುಕ್ತ ಚೇತನದ ಒಳಗ ಹೊಕ್ಕು ಅದರ ಆವರಣ ಭಂಗ ಮಾಡಿದ್ದಕ್ಕ ಆ ಉಪಯುಕ್ತ ಚೇತನವೇ ರಜ್ಜುವಿನ ರೂಪದಲ್ಲಿ ಚಿದಾಭಾಸನಿಗೆ ಅನುಭವಕ್ಕೆ ಬಂದು ಇದು ರಜ್ಜು ಆದ ಅಂತ ಹೇಳ. ರಜ್ಜು ಆದ ಅಂದ್ರೆ ಬರೀ ರಜ್ಜು ಅಷ್ಟೇ ಇಲ್ಲ, ರಜ್ಜು ಉಪಯುಕ್ತ ಚೇತನನು ಅಲ್ಲಿ ಸ್ವಯಂ ಪ್ರಕಾಶವಾಗಿ ಇರುತ್ತದ. ಅದು ಸ್ವಯಂ ಪ್ರಕಾಶ ಇದ್ರೂ ಸಹಿತ ಅದನ್ನು ನೋಡುವ ಶಕ್ತಿ ಈ ಉಪಯುಕ್ತ ಇವನಿಗಿಲ್ಲ. ಯಾರಿಗೆ? ಚಿದಾಭಾಸಗಿಲ್ಲ. ಅವ ಬರೀ ಜಡವಸ್ತುವನ್ನು ಗುರುತಿಸಂತದಷ್ಟೇ ಅದ.
ಉಪಯುಕ್ತ ಚೇತನವನ್ನು ನೋಡ್ಬೇಕಾದ್ರ ನಾವು ಉಪಯುಕ್ತ ಚೇತನರಾಗೇ ನೋಡ್ಬೇಕಾಗ್ತದೆ. ನಮ್ಮೊಳಗ ಜ್ಞಾನದ ದೃಷ್ಟಿ ಇದ್ದವನಿಗೆ ಉಪಯುಕ್ತ ಚೇತನ ಕಾಣ್ತದ. ಜ್ಞಾನದ ದೃಷ್ಟಿ ಇರಲಾರ್ದಂತ ಚಿದಾಭಾಸಗೆ ಅಲ್ಲಿ ಬರೀ ಜಡವಸ್ತು ರಜ್ಜು ಕಾಣ್ತದಂತ ಈ ರೀತಿ ಹೇಳಿದ್ರಿ. ಈಗೇನಾಯ್ತು, ಹಗ್ಗದ ಆವರಣ ಭಂಗ ಆಗಿ ಏನಾಯ್ತಪ್ಪ ಅಂದ್ರೆ ಈ ಒಂದು ಸರ್ಪ ನಿವೃತ್ತಿ ಆಯ್ತು. ತಿಳಿತು ಸಾಕು. ಈಗೇನಾಗ್ಯದ, ಸರ್ಪದ ಜ್ಞಾನ ಅಂತ ಇನ್ನೂ ಒಂದು ಭಾಗ ಅದಲ್ಲ, ಅದು ಒಳಗಾಗ್ಯದಲ್ಲ. ಈ ಭ್ರಮೆಯ ಎರಡನೇ ಭಾಗ. ಅದಕ್ಕೆ ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿ ಸಂಭವಿಸುವುದಿಲ್ಲ ಅಂತ ಅಂದಿದ್ದೆ. ಇಲ್ಲ, ರಜ್ಜುವಿನ ಜ್ಞಾನದಿಂದಲೇ ಸರ್ಪದ ನಿವೃತ್ತಿ ಸಂಭವಿಸ್ತದ. ರಜ್ಜುವಿನ ಜ್ಞಾನ ಆಗ್ಯದ ಅಂತಂದ್ರ ಅದರಿಂದ ಇರುವ ಉಪಯುಕ್ತ ಚೇತನನು ನಮಗದರ ಜ್ಞಾನ ಆಗಿರ್ತದ, ಗೊತ್ತಾಗಲ್ಲ ಅಂತ ಹಿಂಗಾಯ್ತು. ಈಗೇನ್ ಮಾಡ್ತೀನಿ, ಅದರದೇ ಇನ್ನೂ ಒಂದು ಭಾಗ ರಜ್ಜುವಿನ ಜ್ಞಾನದಿಂದ ಇಲ್ಲಿ ತನಕ ಸರ್ಪದ ಅಂದಿದ್ಮೇಲೆ ಸರ್ಪದ ಜ್ಞಾನದ ನಿವೃತ್ತಿ ಸಂಭವಿಸುವುದಿಲ್ಲ. ಅದೇ ಸೇಮ್ ಸೆಂಟೆನ್ಸು, ಸರ್ಪದ ಜೊತೆಗೆ ಸರ್ಪದ ಜ್ಞಾನದ ಅಂತ ಹಾಕ್ಯಾನಿಲ್ಲ. ಜ್ಞಾನ ಎಲ್ಲಾಗ್ಯದ, ಒಳಗಾಗ್ಯದ. ಸರ್ಪ ಎಲ್ಲದ, ಹೊರಗದ. ಈಗ ಸರ್ಪದ ಜ್ಞಾನದ ನಿವೃತ್ತಿ ಅಂತಂದ್ರ ಹೊರಗಿನ ವಸ್ತುವನ್ನ ನೋಡೋದು ಕಲ್ತ್ರಿ. ಬ್ರಹ್ಮಾಂಡದೊಳಗ ಬ್ರಹ್ಮ ಚೈತನ್ಯ ನೋಡೋದು ಕಲ್ತ್ರಿ. ಬ್ರಹ್ಮಾಂಡದ ಎಲ್ಲ ವಸ್ತುಗಳಲ್ಲಿ ಉಪಯುಕ್ತ ಚೇತನ ನೋಡೋದು ಕಲ್ತ್ರಿ. ಎಲ್ಲ ವಸ್ತು ಕಲ್ತ್ರಿ. ನೀವೇನಿದ್ರಿ ಅಂತ ಗೊತ್ತಾಗಲ್ಲ ನಿಮಗ. ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋ ಒಂದಿಷ್ಟ. ಈಗೇನು ಹೊರಗಿಂದ ನೋಡೋದು ಕಲ್ತಿರಲ್ಲ, ಅದಕ್ಕೆ ಏನಂತಾರ, ಸ್ಥೂಲ ಅವಿದ್ಯೆ ನಿವೃತ್ತಿ. ಸ್ಥೂಲ ಅವಿದ್ಯೆ ನಿವೃತ್ತಿ ಅಂದ್ರ ಬ್ರಹ್ಮಾಂಡದೊಳಗಿರುವ ವಸ್ತುಗಳಲ್ಲಿರುವ ಬ್ರಹ್ಮ ಕಾಣಲಾರ್ದಂಗ ಏನು ಮುಚ್ಚಾಕ್ಯದಲ್ಲ ಮಾಯೆ, ಅದು ಸ್ಥೂಲ ಅವಿದ್ಯೆ. ಸ್ಥೂಲ ಅವಿದ್ಯೆ ನಿವೃತ್ತಿ ಮಾಡ್ಕೊಳ್ಳಂತ ಎಲ್ಲಾ ದಾರಿಗಳು ಕಂಡುಕೊಂಡ್ರೆ ಇಲ್ಲ. ಎಲ್ಲಾ ವಸ್ತುಗಳಲ್ಲಿ ಬ್ರಹ್ಮನನ್ನು ಕಾಣುವಂತ ಸಾಮರ್ಥ್ಯ, ಮಾಹಿತಿ ಇಡೇ ಬ್ರಹ್ಮಾಂಡದ ಎಲ್ಲಾ ಕಡೆ ಬ್ರಹ್ಮನನ್ನು ಎತ್ತರ ಎತ್ತರ ಮನೋವ್ಯಾಪಿ ತತ್ರ ಬ್ರಹ್ಮ ದರ್ಶನಂ ಅನ್ನಂತ ಸತ್ಯ ತಿಳ್ಕೊಂಡ್ರೆ ಇಲ್ಲ. ಸ್ಥೂಲ ಅವಿದ್ಯೆ ನಿವೃತ್ತಿ ಆಯ್ತು. ಈಗ ಮೂಲ ಅವಿದ್ಯೆ ನಿವೃತ್ತಿ ಅಂದ್ರೆ ನೀವು ಅದೇ ಬ್ರಹ್ಮ ಸ್ವರೂಪರದ್ರಿ. ನಿಮ್ಮ ಸ್ವರೂಪ ನಿಮ್ಮ ಅನುಭವಕ್ಕೆ ಬರಲಾರ್ದಂಗಾಗಿ ಕುಂತದಲ್ಲ. ನಿಮ್ಮ ಬ್ರಹ್ಮ ಸ್ವರೂಪ ನಿಮ್ಮ ಅನುಭವಕ್ಕೆ ಬರಂಗ ಮಾಡೋದಕ್ಕೆ ಮೂಲ ಅವಿದ್ಯೆ ನಿವೃತ್ತಿ ಅಂತಾರೆ. ಈ ಮೂಲ ಅವಿದ್ಯೆ ನಿವೃತ್ತಿಗಾಗಿ ಈ ಪ್ರಯತ್ನ. ನಾನೇನದೀನಿ, ಜ್ಞಾನ ಆಗ್ಯದಂದ್ರೆ ಒಳಗೆ ನನ್ನ ಸ್ವರೂಪ ಏನದ, ಒಳಗೆ ನಾನು ಇದ್ದದ್ದಕ್ಕೆ ಇದ್ರ ಜ್ಞಾನ ಆಗ್ಯದ. ನಾನೇ ಇದ್ದಿದ್ದಿಲ್ಲ ಅಂದ್ರ ಇದು ಜ್ಞಾನ ಹೆಂಗಾತಿತ್ತು ಅಂತ ಈಗ ಸ್ಥೂಲ ಅವಿದ್ಯಾ ನಿವೃತ್ತಿ ದಾರಿ ತೋರ್ಸಕತ್ತ. ಮೊದಲು ಬರೀ ಶಬ್ದದ ರೂಪದಲ್ಲಿ ಹೇಳಿದ್ದೆವು. ಅವಿದ್ಯೆಯಲ್ಲಿ ಎರಡು ಪ್ರಕಾರ, ಒಂದು ಸ್ಥೂಲ ಅವಿದ್ಯೆ, ಇನ್ನ ಒಂದು ಮೂಲ ಅವಿದ್ಯೆ. ಇಡೀ ಬ್ರಹ್ಮಾಂಡವನ್ನ ಆ ಮಾಯೆ ಏನ್ ಮಾಡಲ್ಲ, ವಿಕ್ಷೇಪ ಮಾಡಿ ಬ್ರಹ್ಮಾಂಡದೊಳಗ ವಿಷಯಗಳು, ಅದರೊಳಗಿರುವ ನಾಮ ರೂಪಗಳನ್ನ ಏನೆಲ್ಲ ತೋರಿಸ್ಲಕತ್ತವ. ಆಕ್ಚುಲ್ ಆಗಿ ಬ್ರಹ್ಮಾಂಡದಾಗ ಇವೆಲ್ಲ ಕಲ್ಪಿತ ಅದಾವ. ಅಲ್ಲಿರೋದು ಒಂದೇ ಒಂದು ಬ್ರಹ್ಮ. ಆ ಬ್ರಹ್ಮವನ್ನ ಆವರಣ ಮಾಡಿ ಅಲ್ಲಿ ನಾನಾ ವಿಧ ನಾಮ ರೂಪಗಳನ್ನ ಪ್ರಕಟ ಮಾಡ್ಲಕತ್ತಾಳಲ್ಲ. ಇದೇನದು ವಿಕ್ಷೇಪ ಶಕ್ತಿ, ಆವರಣ ಶಕ್ತಿ, ಮಾಯದ್ದು. ಇದಕ್ಕೇನಂತಾರ, ಸ್ಥೂಲ ಅವಿದ್ಯೆ ಅಂತಾರ. ಈಗ ಆ ಸ್ಥೂಲ ಅವಿದ್ಯೆ ಭಂಗ ಮಾಡಿ ಇದನ್ನ ಹ್ಯಾಂಗ್ ನೋಡ್ಬೇಕು ಅಂತ ಕಲ್ಕೊಂಡ್ಬಿಟ್ರಿ. ಈಗ ಏನಾಗಬೇಕಾಗ್ಯದ, ನೀವೇನದಿರಿ, ಅದಕ್ಕ ನಿಮ್ಮ ಅವಿದ್ಯೆ, ನೀವು ಬ್ರಹ್ಮ ಸ್ವರೂಪರದಿರಲ್ಲ, ನೀವೇನದಿರಿ ನಿಮ್ಮ ಬಗ್ಗೆ, ನಿಮ್ಮ ಬ್ರಹ್ಮ ಸ್ವರೂಪವನ್ನು ನಿಮಗೆ ಅನುಭವಕ್ಕೆ ತಂದು ಕೊಡ್ಲಕತ್ತಾರ. ನಿಶ್ಚಂದ
ಅದಕ್ಕೊಂದು ತತ್ವಪದ ಹಾಡ್ರಿ, ಪ್ಲೇಟ್ ಚೇಂಜ್ ಮಾಡಮ್ಮ. ವಾಪಸ್ ಬ್ರಹ್ಮಾಂಡದಿಂದ ಪಿಂಡಾಂಡಕ್ಕೆ ಬರ್ಲಕತ್ತೀವಿ. ಒಬ್ರು ಯಾರು ಒಂದ್ ಚಂದ ತತ್ವಪದ ಹಾಡ್ರಿ.
ಬ್ರಹ್ಮಣೇ ನಮಃ. ವಿಷಯಾಂಕ 139. ರಜ್ಜುವಿನ ಜ್ಞಾನದಿಂದ ಸರ್ಪದ ಜ್ಞಾನದ ನಿವೃತ್ತಿಯು ಸಂಭವಿಸುವುದಿಲ್ಲ. ಯಾಕಪ್ಪ ಹಿಂಗ್ಯಾಕಂತಿ ಅಂತಂದ್ರೆ ರಜ್ಜುವಿನ ಉಭಯದ ಚೇತನದ ಜ್ಞಾನದಿಂದ ಸರ್ಪದ ಜ್ಞಾನದ ನಿವೃತ್ತಿ ಸಂಭವಿಸುತ್ತದೆ ಅಂತ ಹಿಂಗಂತೀನಿ ನಾನು ಸ್ವಚ್ಛವಾದ ಭಾಷೆಯಲ್ಲಿ ಅಂತ ಶಿಷ್ಯ ಹೇಳಕತ್ತಾನ. ಶಂಕೆ ಏನಪ್ಪ, ಮೇಲೆ ಹೇಳಲ್ಪಟ್ಟ ರೀತಿಯಿಂದ ಸರ್ಪದ ನಿವೃತ್ತಿಯು ರಜ್ಜುವಿನ ಜ್ಞಾನದಿಂದ ಸಂಭವಿಸುತ್ತದೆ ಅಂತ ಹೇಳಿ. ಏಕೆಂದರೆ ರಜ್ಜುವಿನ ಜ್ಞಾನವೇ ರಜ್ಜುವಿನ ಉಪಯುಕ್ತ ಚೇತನ ಸರ್ಪದ ಅಧಿಷ್ಠಾನವಾಗುವ ಸಮಯದಲ್ಲಿಯೇ ರಜ್ಜು ಉಪಯುಕ್ತ ಚೇತನದ ನಿರಾವರಣ ಹೊಂದಿ, ಅಂದರೆ ಸರ್ಪದ ಅಧಿಷ್ಠಾನದ ಜ್ಞಾನವಾಗಿದೆ. ರಜ್ಜುವಿನ ಆವರಣ ಬಂದಾಗ್ಯದ ಅಂದ್ರೆ ರಜ್ಜುವಿನ ಉಪಯುಕ್ತ ಚೇತನ ನಿರಾವರಣ ಆಗ್ಯದ, ಹಾಗೆ ಸರ್ಪದ ನಿವೃತ್ತಿ ಆಗ್ಯದ, ಸರ್ಪದ ಅಧಿಷ್ಠಾನದ ಜ್ಞಾನವಾಗ್ಯದ. ಆದರೆ ತಥಾಪಿ ಸರ್ಪದ ಜ್ಞಾನದ ನಿವೃತ್ತಿಯು ಸಂಭವಿಸುವುದಿಲ್ಲ. ರಜ್ಜುವಿನ ನಿವೃತ್ತಿ ಇದು ಸರ್ಪದ ನಿವೃತ್ತಿ ಆಗ್ಯದಂದ್ರೆ ಸರ್ಪದ ಜ್ಞಾನದ ನಿವೃತ್ತಿ ಸಂಭವಿಸುವುದಿಲ್ಲ. ಅದಕ್ಕ ಮೊದಲಿಂದ ಹೇಳ್ಕೊಂಡು ಬಂದರ ಸರ್ಪದ ಜೊತೆಗೆ ಸರ್ಪದ ಜ್ಞಾನದ ನಿವೃತ್ತಿ ಎರಡು ಎಟ್ ಎ ಟೈಮ್ ಆಗ್ತವ. ಮೊದಲು ಹೇಳಿವೆ ಇಲ್ಲ, ಸರ್ಪದ ನಿವೃತ್ತಿ ಭ್ರಮೆ, ಸರ್ಪದ ಭ್ರಮೆ ಆಗ್ಯದಂತಂದ್ರ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡು ಎಟ್ ಎ ಟೈಮ್ ಆಗ್ಯಾವ. ನಮಗ ಸರ್ಪನು ಕಂಡದ, ಸರ್ಪದ ಜ್ಞಾನನು ಕಂಡದ. ಮತ್ತ ಸರ್ಪ ಹೋಯ್ತು ಅಂತಂದ್ರೆ ಸರ್ಪದ ಜ್ಞಾನನು ಅದರ ಜೊತೆಗೆ ನಿವೃತ್ತಿ ಆಗ್ತದೆ. ಎರಡು ಎಟ್ ಎ ಟೈಮ್ ಆಗ್ತಾವ ಅಂತ ಹೇಳಿ. ಅದಕ್ಕೆ ಇಲ್ಲಿ ಸರ್ಪದ ಜ್ಞಾನದ ನಿವೃತ್ತಿ ರಜ್ಜುವಿನ ಜ್ಞಾನದಿಂದ ಆಗಂಗಿಲ್ಲ, ರಜ್ಜುವಿನ ಉಭಯದ ಚೇತನದ ಜ್ಞಾನದಿಂದ ಸರ್ಪದ ಜ್ಞಾನದ ನಿವೃತ್ತಿ ಆಗ್ತದಂತ ಹಿಂಗಂದ ಹೆಂಗ ಅಂತ ಅಂದಾಗ, ಅಧಿಷ್ಠಾನದ ಜ್ಞಾನ ಏನಾಗ್ಯದ ರಜ್ಜು ಉಪಯುಕ್ತ ಚೇತನದ್ದಾಗಿ ಅದೆಲ್ಲ ತಿಳಿತು. ಆದ್ರೆ ಸರ್ಪದ ಜ್ಞಾನದ ನಿವೃತ್ತಿ ಸಂಭವಿಸುವುದಿಲ್ಲ. ಸರ್ಪದ ಅಧಿಷ್ಠಾನವು ರಜ್ಜು ಅವಚ್ಛಿನ್ನ ಚೇತನವಿರುತ್ತದೆ ಮತ್ತು ಸರ್ಪದ ಜ್ಞಾನದ ಅಧಿಷ್ಠಾನ ಸಾಕ್ಷಿ ಅವಚ್ಛಿನ್ನ ಚೇತನವಿರುತ್ತದೆ. ಹೆಂಗ್ ಮಾಡ್ತೀರಿ? ಸರ್ಪದ ಅಧಿಷ್ಠಾನವು ರಜ್ಜು ಅವಚ್ಛಿನ್ನ ಚೇತನ ಇದ್ರೆ ಸರ್ಪದ ಜ್ಞಾನದ ಅಧಿಷ್ಠಾನ ಸಾಕ್ಷಿ ಅವಚ್ಛಿನ್ನ ಚೇತನ. ಒಳಗ ಅಂತಃಕರಣದ ಹಿಂದ ಎದೆದ್ರ ಜಾಗದಾಗ ಏನೇನದ ಹೇಳ್ರಿ? 3 ಐಟಮ್ಗಳು ಬರ್ಕೋಬೇಕು. ಒಳಗೆ ಮತ್ತು ಹೊರಗೆ ಎರಡು ಕಾಲಮ್ ಹಾಕೋಬೇಕು. ಒಂದು ಸೀರಿಯಲ್ ನಂಬರ್ 1. ನೆಕ್ಸ್ಟ್ ಹೊರಗಿಂದ ಸ್ಟಡಿ ಮಾಡಿರಿ, ಅದಕ್ಕೆ ಹೊರಗೆ ಮತ್ತೆ ಒಳಗೆ. ಮ್ಯಾಲ ಏನ್ ಬರೀಬೇಕು? ಭ್ರಮೆ. ಸರ್ಪದ ಭ್ರಮೆ ಈಸ್ ಈಕ್ವಲ್ ಟು ಸರ್ಪ ಪ್ಲಸ್ ಸರ್ಪದ ಜ್ಞಾನ. ಸರ್ಪದ ಭ್ರಮೆ ಈಸ್ ಈಕ್ವಲ್ ಟು ಸರ್ಪ ಪ್ಲಸ್ ಸರ್ಪದ ಜ್ಞಾನ ಪೂರ ಮ್ಯಾಲ ಬರ್ಕೋಬೇಕು. ಅದರ ಕೆಳಗೆ ಏನ್ ಮಾಡ್ಬೇಕು? 3 ಕಾಲಮ್ ಹಾಕೋಬೇಕು. ಒಂದು ಕ್ರಮ ಸಂಖ್ಯೆ, ಇನ್ನ ಒಂದು ಬಹಿರಂಗದಲ್ಲಿ ಅಥವಾ ಹೊರಗೆ ಅಂತ ಹಾಕೊಳ್ರಿ. ಮತ್ತೆ ಇನ್ನ ಒಂದು ಕಾಲಮ್ ಅಂತರಂಗದಲ್ಲಿ ಅಥವಾ ಒಳಗೆ ಅಂತ ಹಾಕೊಳ್ರಿ. ಈಗ ಹೊರಗೆ ಏನೇನ್ ತಿಳ್ಕೊಂಡ್ರಿ? ಹೊರಗ ಸೀರಿಯಲ್ ನಂಬರ್ ಮೊದಲ ಸರ್ಪ ಕಂಡದ, ಆಮೇಲೆ ಸರ್ಪದ ಅಧಿಷ್ಠಾನ ರಜ್ಜು ಕಂಡದ, ಆದರೆ ರಜ್ಜು ಸರ್ಪದ ಅಧಿಷ್ಠಾನವಲ್ಲ.
ಆಮೇಲೆ ಏನಾಗ್ಯದ ರಜ್ಜು ಉಪಯುಕ್ತ ಚೇತನ, ಇದು ನಿಜವಾದ ಅಧಿಷ್ಠಾನ. ಮತ್ತು ಸರ್ಪದ ಕಲ್ಪಿತ ಅಧಿಷ್ಠಾನ ಮತ್ತು ಸರ್ಪದ ನಿಜವಾದ ಅಧಿಷ್ಠಾನ. ಒಟ್ಟ 3. ಸೀರಿಯಲ್ ನಂಬರ್ 1 ಸರ್ಪ, ಸೆಕೆಂಡ್ ರಜ್ಜು, 3ನೇದು ರಜ್ಜು ಉಪಯುಕ್ತ ಚೇತನ. ಇದಾದ್ಮೇಲೆ 3 ಐಟಮ್ ನೋಡಿರಿ ಇಲ್ಲಿ. ಹಗ್ಗದ ಉಪಯುಕ್ತ ಚೇತನ ಸರ್ಪ, ಅದು ರಜ್ಜು ಏನದ ಕಲ್ಪಿತ ಅಧಿಷ್ಠಾನ ಅದ. ರಜ್ಜು ಉಪಯುಕ್ತ ಚೇತನ ನಿಜವಾದ ಅಧಿಷ್ಠಾನ ಅದ. ಅದು ರಜ್ಜು ತೋರಿಕೆಯಲ್ಲಿ ಅದ, ಉಪಯುಕ್ತ ಚೇತನ ಇರುವಿಕೆಯಲ್ಲಿ ಅದ. ಯಾಕಂದ್ರೆ ಅದು ವ್ಯಾವಹಾರಿಕ ಸತ್ಯ ಇರುವುದಕ್ಕೆ ಅದು ತೋರಿಕೆಯಲ್ಲಿ ತನ್ನ ಸ್ವತಂತ್ರವಾದ ತೋರಿಕೆ ಅದ ರಜ್ಜುವಿಗೆ. ಆದರೆ ಅದಕ್ಕೆ ಇರುವಿಕೆ ತನ್ನ ಸ್ವತಂತ್ರವಾಗಿದ್ದಿಲ್ಲ, ಅದರ ಇರುವಿಕೆ ಉಪಯುಕ್ತ ಚೇತನದೊಳಗದ. ಈ ರೀತಿ ತಿಳ್ಕೊಂಡ್ಮೇಲೆ ಈ ಸೈಡ್ ಏನ್ ಬರೀಬೇಕು, ಈ ಸೈಡ್ ಸರ್ಪದ ಜ್ಞಾನ ಅಂತ ಬರೀಬೇಕು. ಎಲ್ಲಿ ಬಹಿರಂಗದಾಗ ಸರ್ಪದ ಜ್ಞಾನ. ಅದಕ್ಕೆ ಇಲ್ಲಿ ರಜ್ಜು ಏನದಲ್ಲ, ರಜ್ಜುವಿನಂಗ ಒಳಗೆ ನಿಮಗೊಳಗೇನದ ಅಂತಃಕರಣ. ರಜ್ಜು ಇದ್ದಂಗದ ಇದು ಒಳಗ. ಅಂತಃಕರಣದಾಗ ಎಲ್ಲ ಸೂಕ್ಷ್ಮ ಶರೀರಗಳು, ಕಣ್ಣಿಗೆ ಕಾಣಲಾರದು ಏನೇನದ ಚಿದಾಭಾಸ ಎಲ್ಲ ಬರ್ತಾವ ಅದ್ರೊಳಗೆ, ಅಂತಃಕರಣದೊಳಗೆ. ಮತ್ತ 3ನೇ ಸೀರಿಯಲ್ದಾಗ ಏನ್ ಬರ್ತದ, ಇಲ್ಲಿ ರಜ್ಜು ಅಂತ ರಜ್ಜು ಉಪಯುಕ್ತ ಚೇತನ ಬರ್ಕೊಂಡಿರಲ್ಲ, ಇದ್ರಾಗ ಏನ್ ಬರ್ತದಲ್ಲಿ ಸರ್ಪದ ಜ್ಞಾನದ ಅಧಿಷ್ಠಾನ. ಅದೇ ಮತ್ತ ಸರ್ಪದ ಜ್ಞಾನದ ಅಧಿಷ್ಠಾನನೇ. ಈ ಸೈಡ್ ಏನ್ ಬರ್ದಿರಿ, ಅದಕ್ಕೆ ಶಬ್ದಕ್ಕೆ ಸಮಾನಾಂತರ ಶಬ್ದ ಹೇಳ್ರಿ. ಈ ಸೈಡ್ ಏನ್ ಬರ್ದಿರಿ, ಸರ್ಪದ ಅಧಿಷ್ಠಾನ. ಈ ಕಡೆ ರಜ್ಜು ಉಪಯುಕ್ತ ಚೇತನ ಅಂತ ಬರ್ದಿರಿ, ಈ ಕಡೆ ಅಂತಃಕರಣ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ ಅಂತ ಬರೆಯೋದಷ್ಟೇ. ಸಾಕ್ಷಿ ಚೇತನ ಅಂದ್ರೆ ಒಂದೇ, ಅಂತಃಕರಣ ಉಪಯುಕ್ತ ಚೇತನ ಅಂದ್ರೆ ಒಂದೇ. ಅದಕ್ಕೆ ಇಲ್ಲೇನ್ ಹೇಳ್ತಾನ, ಸರ್ಪದ ಅಧಿಷ್ಠಾನವು ರಜ್ಜು ಅವಚ್ಛಿನ್ನ ಚೇತನವಿರುತ್ತದೆ ಮತ್ತು ಸರ್ಪದ ಜ್ಞಾನದ ಅಧಿಷ್ಠಾನ ಸಾಕ್ಷಿ ಚೇತನವಿರುತ್ತದೆ. ಹೌದಾ ಇಲ್ಲ? ಸರ್ಪದ ಅಧಿಷ್ಠಾನ ರಜ್ಜು ಉಪಯುಕ್ತ ಚೇತನ ಹೆಂಗದೋ ಹಾಗೆ ಸರ್ಪದ ಜ್ಞಾನಕ್ಕ ಒಳಗಾಗ್ಯದಲ್ಲ ಇದು ಸರ್ಪದ ಜ್ಞಾನ. ಇದಕ್ಕೆ ಸಾಕ್ಷಿ ಚೇತನವೇ ಅಧಿಷ್ಠಾನವಿರುತ್ತದೆ. ಹೊರಗಿನ ನಿವೃತ್ತಿ ಆಯಿತು, ಹೊರಗಿಂದ ಉಪಯುಕ್ತ ಚೇತನದ ಗೊತ್ತಾಯ್ತು. ಮತ್ತು ಒಳಗಿಂದ ಅದ್ರದ್ದು ಅಧಿಷ್ಠಾನನೇ ಬೇರೆ ಅದ, ಸಾಕ್ಷಿ ಚೇತನ ಅಂತ ಇದು ಬೇರೆ ಅಧಿಷ್ಠಾನ ಅದ. ಹಿಂಗಾಗಿ ರಜ್ಜು ಉಪಯುಕ್ತ ಚೇತನ ನಷ್ಟ ಆದ್ರ ಸಾಕ್ಷಿ ಇದು ರಜ್ಜು ಉಪಯುಕ್ತ ಚೇತನದೊಳಗಿಂದ ಆವರಣ ಭಂಗ ಆದ್ರ ಸಾಕ್ಷಿ ಚೇತನದೊಳಗಿರುವ ಆ ರಜ್ಜುವಿನ ಜ್ಞಾನದ ಆವರಣ ಭಂಗ ಆಗಬೇಕಲ್ಲ. ಅದು ಕಾಬೇಕಾದ್ರೆ ಇದು ಅಧಿಷ್ಠಾನನೇ ಬೇರೆ ಅದಲ್ಲ ಅಂತ ಇವನು ಡೌಟ್. ಅದಕ್ಕೆ ಅಧಿಷ್ಠಾನದ ಜ್ಞಾನವಾಗಲಾರದೆಯೇ ಕಲ್ಪಿತದ ನಿವೃತ್ತಿ ಆಗುವುದಿಲ್ಲ ಅಂತ ರೂಲ್ಸ್ ಅದ. ನೀವೇ ಹೇಳಿರಿ, ಇದನ್ನ ನೀವೇ ಹೇಳಿಕೊಂಡು ಬಂದಿರುವಿರಿ. ಈಗ ಸಾಕ್ಷಿ ಚೇತನವೇ ಸರ್ಪದ ಜ್ಞಾನದ ಅಧಿಷ್ಠಾನ ಅಂತ ಹೇಳಿರುವಿರಿ.
ಪೂರ್ವದಲ್ಲಿ ನೀವೇ ಹೇಳಿದ ಪ್ರಕಾರ ರಜ್ಜುವಿನ ಜ್ಞಾನದಿಂದ ರಜ್ಜುವಿನ ಅವಚ್ಛಿನ್ನ ಚೇತನವೇ ಭಾನವಾಗಿದೆ. ರಜ್ಜುವಿನ ಜ್ಞಾನದಿಂದ ನೋಡ್ರಿ ಎಷ್ಟು ಚಂದದ ಮಾತಿದೆ. ರಜ್ಜುವಿನ ಜ್ಞಾನ ಆಗ್ಯದಂತಂದ್ರೆ ಅಲ್ಲಿ ಏನು ಭಾನ ಆಗ್ಯದ? ರಜ್ಜುವಿನ ಅವಚ್ಛಿನ್ನ ಚೇತನವೇ ಭಾನವಾಗಿದೆ. ಆದರೆ ಸಾಕ್ಷಿ ಚೇತನ ಏನಾರ ಭಾನ ಆಗ್ಯದಲ್ಲಿ ರಜ್ಜುವಿನ ಅವಚ್ಛಿನ್ನ ಚೇತನ ಭಾನ ಆಗ್ಯದ, ಅನುಭವಕ್ಕೆ ಬಂತು. ಆದ್ರೆ ಸಾಕ್ಷಿ ಚೇತನ ಈ 138ನೇ ವಿಷಯಾಂಕದೊಳಗ ಸಾಕ್ಷಿ ಚೇತನದ್ದೇನಾರ ಅನುಭವ ಆಗ್ಯದ ನಿಮ್ಗ? ರಜ್ಜು ಉಪಯುಕ್ತ ಚೇತನದಷ್ಟೇ ಅನುಭವ ಆಗ್ಯದ. ಹಿಂಗೆ ಒಂದು ಆಟ. ಸಾಕ್ಷಿ ಚೇತನ ಸುದ್ದಿನೇ ಮಾತಾಡಿಲ್ಲ, ಜ್ಞಾನ ಆಗ್ಯದ, ಒಳಗಾಗ್ಯದಪ್ಪ. ಒಳಗಿನ ಜ್ಞಾನ ಹೆಂಗ್ ಗೊತ್ತದ? ಸಾಕ್ಷಿ ಚೇತನದ ಬಗ್ಗೆ ಏನು ಸುದ್ದಿನೇ ಮಾತಾಡಿಲ್ಲ. ಹಿಂಗಾಗಿ ಆದ್ದರಿಂದ ರಜ್ಜುವಿನ ಜ್ಞಾನವಾದಾಗೂ ಕೂಡ ಸರ್ಪದ ಜ್ಞಾನದ ಅಧಿಷ್ಠಾನವಾದ ಸಾಕ್ಷಿ ಚೇತನ ಅಜ್ಞಾತವಾಗಿ ಉಳಿದದ. ಅದು ನಮಗೇನೂ ಗೊತ್ತೇ ಆಗಿಲ್ಲ. ಹೀಗಾಗಿ ಈ ಜ್ಞಾನ ಏನಲ್ಲ ಅದು ಏನಾಗಲ್ಲ, ನಿವೃತ್ತಿ ಆಗಲ್ಲ. ಅದಕ್ಕೆ ಮತ್ತು ಅಧಿಷ್ಠಾನವು ಅಜ್ಞಾತವಿರುವಾಗ ಕಲ್ಪಿತ ನಿವೃತ್ತಿ ಆಗುವುದಿಲ್ಲ. ಅಧಿಷ್ಠಾನ ಎಲ್ಲಿಯ ತನಕ ಅಜ್ಞಾತವಿರುತ್ತದೆಯೋ ಅಲ್ಲಿಯ ತನಕ ಕಲ್ಪಿತ ನಿವೃತ್ತಿ ಆಗುವುದಿಲ್ಲ. ಇದು ನಿಯಮ ಅದ. ಅದಕ್ಕೆ ಜ್ಞಾನದ ಸರ್ಪದ ಜ್ಞಾನದ ಅಧಿಷ್ಠಾನ ಸಾಕ್ಷಿ ಚೇತನ ಏನ್ ಆದಲ್ಲ ಅದು ನಮಗ ಇಲ್ಲಿ ತನಕ ಏನಾಗ್ಯದ? ಅಜ್ಞಾತವಾಗಿ ಉಳಿದದ. ಹೀಗಾಗಿ ಜ್ಞಾನದ ನಿವೃತ್ತಿ ಆಗಲ್ಲ. ಸರ್ಪದ ನಿವೃತ್ತಿ ಆದ್ರೂ ಸರ್ಪದ ಜ್ಞಾನದ ನಿವೃತ್ತಿ ಆಗಲ್ಲ ಅಂತ ಒಂದು ವಾದ. ಅಲ್ಲಿ ಒಂದೇ ನಿಯಮ, ಸರ್ಪದ ಜೊತೆಗೆ ಸರ್ಪದ ಜ್ಞಾನದ ನಿವೃತ್ತಿನೂ ಆಗ್ತದ, ಸರ್ಪದ ಜೊತೆಗೆ ಸರ್ಪದ ಜ್ಞಾನದ ಭ್ರಮೆನೂ ಆಗ್ತದ. ಎರಡು ಎಟ್ ಎ ಟೈಮ್ ಆಗ್ತದೆ. ಭ್ರಮೆನೂ ಆಗದು ಎಟ್ ಎ ಟೈಮ್, ನಿವೃತ್ತಿ ಆಗೋದು ಎಟ್ ಎ ಟೈಮ್. ಈಗಾಗಲೇ ರೂಲ್ಸ್ ಬರ್ತದೆ ನಿಮಗೆ. ಆದ್ರೆ ಇವ ಏನಂತಾನ, ಅಧಿಷ್ಠಾನಗಳು ಎರಡು ಬೇರೆ ಬೇರೆ ಇರುವ ಕಾರಣ ಒಂದರದ ಅಧಿಷ್ಠಾನದ ಅನುಭವ ನಮಗ್ ಭಾನ ಆಯ್ತು, ಅದರದ ನಿವೃತ್ತಿ ಆಯ್ತು. ಇನ್ನೂ ಒಂದು ಅದರ ಜ್ಞಾನದ ಅಧಿಷ್ಠಾನದ ಭಾನ ನಮಗಾಗಿಲ್ಲ, ಅದು ಅಜ್ಞಾತವಾಗಿ ಉಳಿದದ. ಹಿಂಗಾಗಿ ಅದರ ಜ್ಞಾನ ನಿವೃತ್ತಿ ಆಗುವುದಿಲ್ಲ. ಸರ್ಪದ ಜ್ಞಾನ ಹಿಂಗೆ ಉಳಿತು. ಮತ್ತೇನೆಂದರೆ ಜ್ಞಾನ ಅಧಿಷ್ಠಾನದಿಂದಲೇ ಕಲ್ಪಿತ ನಿವೃತ್ತಿ ಆಗುತ್ತದೆ. ಜ್ಞಾತ ಅಧಿಷ್ಠಾನದಿಂದಲೇ ಕಲ್ಪಿತ ನಿವೃತ್ತಿ ಆಗುತ್ತದೆ. ರಜ್ಜುವಿನ ಜ್ಞಾನದಿಂದ ಸರ್ಪದ ಜ್ಞಾನ ನಿವೃತ್ತಿಯು ಸಂಭವಿಸುವುದಿಲ್ಲ. ಜ್ಞಾತೃ ಅಂದ್ರೆ ಯಾರು? ನಿಮ್ಮೊಳಗೆ ತಿಳ್ಕೊಳ್ಳೋ. ಅದಕ್ಕ ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿಯು ಸಂಭವಿಸುವುದಿಲ್ಲ. ಸರ್ಪದ ಜ್ಞಾನದ ನಿವೃತ್ತಿ. ಅಧಿಷ್ಠಾನದ ಜ್ಞಾನವಾಗಬೇಕು. ಜ್ಞಾನವಾಗಿದ್ರು ಜ್ಞಾತ. ಯಾರು ತಿಳ್ಕೊಂಡ್ರು ಅವರು ಜ್ಞಾತ. ಈಗೇನಾಗ್ಯದ? ಜ್ಞಾನವಾಗಿರಲಾರದ್ದು ಅಜ್ಞಾತ. ಈಗ ರಜ್ಜು ಅಧಿಷ್ಠಾನವಾದ ಸರ್ಪದ ಜ್ಞಾನದ ಭಾನವಾಗಿಲ್ಲ. ಅಧಿಷ್ಠಾನವಾದ ರಜ್ಜುವಿನ ಜ್ಞಾನದಿಂದ ಸರ್ಪದ ಜ್ಞಾನದ ಅಧಿಷ್ಠಾನವಾದ ಸರ್ಪದ ಜ್ಞಾನದ ಅಧಿಷ್ಠಾನವಾದ ಸಾಕ್ಷಿ ಚೇತನದ ಭಾನವಾಗಿಲ್ಲ. ಇದೆ ಅದಕ್ಕೇನಾಗ್ಯದ? ಈಗ ಸಾಕ್ಷಿ ಚೇತನ ಭಾನವಾಗಿಲ್ಲ. ಸಾಕ್ಷಿ ಚೇತನವು ಅಜ್ಞಾತವಾಗಿದೆ. ಅಧಿಷ್ಠಾನ ಅಜ್ಞಾತವಿದ್ದರೆ ಕಲ್ಪಿತದ ನಿವೃತ್ತಿ ಆಗುವುದಿಲ್ಲ. ಜ್ಞಾತ ಅಧಿಷ್ಠಾನದಿಂದಲೇ ಕಲ್ಪಿತನ ನಿವೃತ್ತಿಯಾಗುತ್ತದೆ. ಅಧಿಷ್ಠಾನದ ಜ್ಞಾತ ಆದರೆ ಅದೇನಾಗ್ತದ? ಸರ್ಪದ ಜ್ಞಾನದ ನಿವೃತ್ತಿ ಆಗ್ತದೆ. ಈಗ ಪ್ರಶ್ನೆ ಬಂದದ್ದು ಸರ್ಪದ ಜ್ಞಾನದ ಬಗ್ಗೆ. ಅದಕ್ಕೆ ಜ್ಞಾತ ಅಜ್ಞಾತ ಅಂತಂದ್ರೆ ಏನು? ಆ ಒಂದು ಅಧಿಷ್ಠಾನ ವಸ್ತು ಏನದಲ್ಲ ಸಾಕ್ಷಿ ಚೇತನ,
ಅದು ನಮಗ ತಿಳಿದ್ರ ಜ್ಞಾತ, ತಿಳಿಲಿಲ್ಲ ಅಂದ್ರೆ ಅಜ್ಞಾತ. ಅದೇ ಈಗ ಜ್ಞಾತದ ಅಧಿಷ್ಠಾನದಿಂದಲೇ ಕಲ್ಪಿಸದ ನಿವೃತ್ತಿ ಆಗುತ್ತದೆ. ಆದ್ದರಿಂದ ರಜ್ಜು ಜ್ಞಾನದಿಂದ ಸರ್ಪದ ಜ್ಞಾನ ನಿವೃತ್ತಿ ಸಂಭವಿಸುವುದಿಲ್ಲ. ಕೇವಲ ಸರ್ಪದ ನಿವೃತ್ತಿ ಆಗುತ್ತದೆ, ಕಾರಣ ಸರ್ಪದ ಅಧಿಷ್ಠಾನ ರಜ್ಜು ಇರುತ್ತದೆ. ಆದರೆ ಸರ್ಪದ ಜ್ಞಾನಕ್ಕೆ ಒಂದು ಅಧಿಷ್ಠಾನ ಬೇರೆ, ಅದೇ ರೀತಿ ಅದಕ್ಕೊಂದು ಅಧಿಷ್ಠಾನ ಇದಕ್ಕೊಂದು ಅಧಿಷ್ಠಾನ ಬೇರೆ ಬೇರೆ ಅದಾವ, ಬೇರೆ ಇದೆ. ಅದೇ ಸಾಕ್ಷಿ ಚೇತನವಾಗಿದೆ. ಸರ್ಪ ಹಗ್ಗಕ್ಕೆ ಅಧಿಷ್ಠಾನ ಉಪಹಿತ ಚೇತನ, ಅದು ಲೈನ್ ಬೇರೆ. ಈಗ ಜ್ಞಾನ ಅದ, ಜ್ಞಾನಕ್ಕ ಒಂದು ಅಂತಃಕರಣ ಅಂತ ಹೇಳಿ ಹಿಂದ ಅಧಿಷ್ಠಾನದ, ಅಂತಃಕರಣಕ್ಕೆ ಒಂದು ಉಪಹಿತ ಚೇತನ ಅಂತೇಳಿ ಅದು ಲೈನ್ ಬೇರೆ ಅದ. ಈ ಲೈನು ಆ ಲೈನು ಎರಡು ಬೇರೆ ಬೇರೆ ಇದ್ದಕ್ಕ ಅದು ಆಗ್ಯದ ಅಂತಂದ್ರ ಇದನ್ನು ಓದದಂತೇನಿಲ್ಲ ಅಂತ ಒಂದು ಸಂಶಯ. ಅದಕ್ಕೆ ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಉಪಹಿತ ಚೇತನ ಮತ್ತು ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಸಾಕ್ಷಿ ಚೇತನ. ಹಿಂಗದ ಇದು. ಹಿಂಗಾಗಿ ಏನಾಯ್ತು, ಚೇತನ ಎರಡವ ಒಂದದರಿ ಎಷ್ಟಿರ್ತಾವ? ಎರಡದವ್ರಿ. ಸರ್ಪ ಮತ್ತು ಸರ್ಪದ ಜ್ಞಾನ ಎರಡದವ್ರಿ. ಸರ್ಪದ ಜ್ಞಾನ ಅಂತಃಕರಣದಲ್ಲಿ ಉಪಯುಕ್ತ ಚೇತನ ಅಂತಕ್ಕಂಥದ್ದು ದೃಶ್ಯ ಆದ ನಾನು ನಮ್ಮ ಕಂಡ ಕೂಡಲಿ ಅಂದ್ರೆ ಜ್ಞಾನನು ನಿವೃತ್ತಿ ಆಗ್ತದಂತ. ಸರ್ಪದ ಜ್ಞಾನ ನಿವೃತ್ತಿ ಆಗ್ತದೆ. ಸರ್ಪದ ಜ್ಞಾನ ಹೆಂಗ್ ನಿವೃತ್ತಿ ಆಗ್ತದ್ರಿ? ಸರ್ಪದ ಅಧಿಷ್ಠಾನನೇ ಬೇರೆ ಅದ. ಸರ್ಪದ ಅಧಿಷ್ಠಾನ ಹಗ್ಗಕ್ಕೆ, ಸರ್ಪದ ಅಧಿಷ್ಠಾನ ರಜ್ಜು ಉಪಹಿತ ಚೇತನ ಸರ್ಪದ ಅಧಿಷ್ಠಾನ, ಸರ್ಪದ ಜ್ಞಾನದ ಅಧಿಷ್ಠಾನ ಅಂತಃಕರಣ ಉಪಹಿತ ಚೇತನ ಸಾಕ್ಷಿ ಚೇತನ ಅದ. ಹಿಂಗಾಗಿ ಎರಡು ಬೇರೆ ಬೇರೆ ಅದಾವು. ಬೇರೆ ಬೇರೆ ಇದ್ದದ್ದಕ್ಕ ನೀವು ಬರೀ ಸರ್ಪದ ನಿವೃತ್ತಿ ಹೇಳಿದ್ರಿ, ಸರ್ಪದ ಜ್ಞಾನದ ನಿವೃತ್ತಿ ಹೆಂಗಾಗ್ತದ? ಅದರ ಅಧಿಷ್ಠಾನನೇ ಬೇರೆ ಅದ ಅನ್ಲಕತ್ತನೀಗ. ಈ ಚೇತನ ಅನ್ನೋದು ಹೆಂಗದ ಜಗತ್ತಿನಾಗ? ಚೇತನ ವಸ್ತು ಒಂದೇ ಅದ, ಎರಡದಾವ? ಒಂದೇ ಇದೆ. ಒಂದೇ ಅದ. ಒಂದೇ ಚೈತನ್ಯ ಎರಡಾಗಿ ಕಾಣ್ಲಕತ್ತದ. ಹೆಂಗದ ಅಂತಂದ್ರೆ ಇಲ್ಲಿ ಸ್ವಲ್ಪ ತಿಳ್ಕೋಬೇಕು. ಏನ್ ತಿಳ್ಕೋಬೇಕು? ಒಂದು ಹೋಟೆಲ್ನಾಗ ಒಬ್ಬ ಜೆಂಟಲ್ಮ್ಯಾನ್ ಕೋಟು ಟೈ ಎಲ್ಲ ಹಾಕೊಂಡು ನೀಟಾಗಿ ಹೋಟೆಲ್ನಾಗ ಎಂಟ್ರಿ ಆತಾನ. ಎಂಟ್ರಿ ಆದ್ಮೇಲೆ ಏನ್ ಬೇಕು ಅಂತ ಕೇಳಿದ್ರೆ ಮೊದಲ ನೀರ್ ತಂದಿಡಪ್ಪ, ನೀರ್ ಅಡಿಕೆ ಆಗ್ಯದ ಅಂತಂದ್ರೆ ನೀರ್ ಆಯ್ತು. ಅಲ್ಲಿ ಎರಡು ನಳ ಇರ್ತಾವ ಹೋಟೆಲ್ನಾಗ, ಒಂದು ಕುಡಿಯುವ ನೀರು, ಇನ್ನ ಒಂದು ಕೈ ತೊಳ್ಕೊಳ್ಳುವ ನೀರು. ಅವ ಏನ್ ಮಾಡ್ತಾನ, ಇವನ್ ಮುಂದಿಂದು ಜಗ್ಗು ಗ್ಲಾಸು ಏನದೋ ತಗೊಂಡೋಗಿ ಇವನ್ ಟೇಬಲ್ ಮೇಲೆ ಆ ಕುಡಿಯುವ ನೀರಿನೊಳಗಿಂದು ನೀರ್ ತಗೊಂಡು ತುಂಬಿ ತಂದಿಡ್ತಾನ. ಇವ ಭಾರಿ ಖುಷಿ ಪಡ್ತಾನ. ಕುಡಿಯ ನೀರಂತ ಒಂದು ಸಪ್ರೇಟ್ ಅರೇಂಜ್ಮೆಂಟ್ ಅದ ಬಿಡಪ್ಪ ಅಂತ. ಮುಂದ ಟಿಫಿನ್ ಅದು ತಂದು ಕೊಟ್ಟಿರ್ತಾನ. ಇವ ಟಿಫಿನ್ ಮಾಡ್ತಾ ಇರ್ತಾನ. ಆ ಹುಡುಗ ಅವನಿಗೆ ಬಾಯಾರಿಕೆ ಆಗ್ತದ. ನೆಕ್ಸ್ಟ್ ಅವ ಬಾಯಾರಿಕೆ ಆದಾಗ ಅವ ಏನ್ ಮಾಡ್ಬಿಡ್ತಾನ, ಅದು ಕೈ ತೊಳೆದುಕೊಳ್ಳುವ ನೀರು ಅಂತ ಒಂದು ನಳ ಅದಲ್ಲ, ಆ ನೀರು ಘಟ ಘಟ ಕುಡಿದ್ಬಿಡ್ತಾನ ಅವಳು. ಆ ನೀರು ಘಟ ಘಟ ಕುಡಿದ ಕೂಡ್ಲೇನೆ ಇವ ಅದನ್ನ ನೋಡ್ತಾನ. ಗಿರಾಯಿ ನೋಡಿ ಆ ಹುಡುಗ ಬೈಲ ಕಟ್ಟಿಬಿಡ್ತಾನ. ಏನ್ ನಿಮಗೆ ಆರೋಗ್ಯದ ಬಗ್ಗೆ ಕಾಳಜಿ ಆದ ಇಲ್ಲ? ಯಾ ನೀರು ಕುಡಿಬೇಕು, ಯಾ ನೀರು ಕುಡಿಬಾರದು ಅಂತ ಬುದ್ಧಿ ಇಲ್ಲ ನಿಮಗ? ಹೋಗಿ ಹೋಗಿ ಕೈ ತೊಳ್ಕೊಳ್ಳೋ ನೀರು ಕುಡಿದಲು.
ಕುಡಿಯುವ ನೀರು ಅಂತ ಬೇಕಾದಷ್ಟು ನಳನೆ ಮಾಡ್ಯಾರ, ಆ ನೀರು ಕುಡಿಯೋದ್ ಬಿಟ್ಟು ಈ ನೀರು ಕುಡಿತೇವೋ ಅಂತ. ಅವಾಗ ಅವ ಏನಂದ, ಮೊದಲ ಟಿಫಿನ್ ಮುಗಿಸ್ರಿ, ಆಮೇಲೆ ನಿಮ್ಮ ಬಿಲ್ ಕೊಡ್ರಿ, ಆಮೇಲೆ ಹೊರಗೆ ಬಂದು ನಿಮ್ಗೆ ಅದನ್ನೇನು ಹೇಳ್ತೀನಿ. ನಿಮ್ಮದು ಕೆಲಸ ಮಾಡಲು ಮುಗಿಸ್ರಿ, ಹೋಟೆಲಿಗೆ ಬಂದದ್ದು, ಆಮೇಲೆ ಹೊರಗೆ ಬರ್ರಿ, ನಾನು ಹೊರಗೆ ಬಂದು ನಿಮ್ಗೆ 1 ನಿಮಿಷ ಇದೆಯೇನಂತ ಹೇಳ್ತೀನಿ, ನಾ ಇದರಂದ ನೀರು ಯಾಕೆ ಕೊಡದೆ ಅಂತ. ಅವಾಗ ಅವ ಏನಂತಾನ, ಆಯ್ತಪ್ಪ ಅಂತ ಆರಾಮ್ ಟಿಫಿನ್ ಮಾಡ್ತಾನ, ಎಲ್ಲ ಬಿಲ್ ಗಿಲ್ ಎಲ್ಲ ಕೊಡ್ತಾನ, ಕೊಟ್ಟು ಹೊರಗೆ ಹೋಗಿ ಅವ ಏನೋ ಅಡಿಕೆ ಚೀಟ್ ತಗೋತಿರ್ತಾನ. ಅವಾಗ ಹುಡುಗ ಹೊರಗೆ ಹೋಗಿ ಹೇಳ್ತಾನ, ಅಂಕಲ್ ಏನಪ್ಪ ನಿಮಗ ಕುಡಿಯ ನೀರಿನ ನಳ ಮತ್ತೆ ಕೈ ತೊಳ್ಕೊಳ್ಳೋ ನೀರಿನ ನಳ ಅವೆರಡು ಸೆಪರೇಟ್ ನಳ ಮಾಡಿ ಗಿರಾಕಿಗಳಿಗೆ ತೋರಿಸ್ಲಕ್ಕಿತ್ತಾನ ನಮ್ಮ ಮಾಲೀಕ. ಆದ್ರೆ ಅವೆರಡರದು ಕನೆಕ್ಷನ್ ಮ್ಯಾಲ ಒಂದೇ ಸಿಂಟ್ಯಾಕ್ಸ್ ಕೊಟ್ಟಾನ. ಒಂದೇ ಸಿಂಟ್ಯಾಕ್ಸ್ ನೀರ ಈ ಕಡೆ ಕುಡಿಯೋ ನೀರ್ ಅಂತೇಳಿ ಬರ್ಲಕತ್ತದ, ಈ ಕಡೆ ಕೈ ತೊಳ್ಕೊಳ್ಳೋ ನೀರ್ ಅಂತ ಬರ್ಲಕತ್ತದೆ. ಹೊರತು ಇದರ ನೀರ್ ಕುಡಿದ್ರು ಅದೇ ಅದ, ಅದರ ನೀರ್ ಕುಡಿದ್ರು ಅದರೇ ಅದ, ನಿಮ್ ಸಮಾಧಾನಕ್ಕೆ ಒಂದಂತ ನಳ ಇಟ್ಟಾನಲ್ಲಿ ಅಂತ ಹೇಳ್ತಾನ. ಅವಾಗ ಗಾಬರಿ ಆಗ್ತಾನ. ಹಂಗ ಇಲ್ಲಿ ಸಿಂಟ್ಯಾಕ್ಸ್ ಒಂದೇ ಅದ, ಚೇತನ ಅನ್ನೋ ವಿಷಯ ಬಂದದ್ನಾಗ ಒಂದೇ. ಅದು ಸರ್ಪದ ಜ್ಞಾನ ಆದ್ರೂ ಅದೇ ಚೇತನದಿಂದ, ಮತ್ತ ಸರ್ಪ ಆದ್ರೂ ಅದೇ ಚೇತನದಿಂದ. ರಜ್ಜು ಮತ್ತು ಅಂತಃಕರಣ ಎರಡಕ್ಕೂ ಹಿಂದ ಸಾಕ್ಷಿ ಚೇತನ ಮತ್ತು ಉಪಯುಕ್ತ ಚೇತನ ಅಂತ 2 ಹೆಸರು ತಗೊಂಡ್ರು ಸಹಿತ ಅದು ಚೈತನ್ಯ ಒಂದೇ ಆದ. ನಿಮ್ಮೂರಿಗೆ ಗೋಕಾಕ್ ಅನ್ಕೋತೀರಿ, ನಿಮ್ಮೂರಿಗೆ ಬೈಲಂಗಲ್ ಅನ್ಕೋತೀರಿ, ನಿಮ್ಮೂರಿಗೆ ಬಾಗಲಕೋಟೆ ಅನ್ಕೋತೀರಿ, ನಿಮ್ಮೂರಿಗೆ ಬೆಳಗಾವ್ ಅನ್ಕೋತೀರಿ, ಮತ್ತಿನ್ನೇನೇನೋ ಊರ್ ಅನ್ಕೋತೀರಿ, ನಮ್ಮೂರಿಗೆ ರಾಯಚೂರು ಅನ್ಕೋತೀರಿ. ಈ ಕೆಳಗಿರೋ ಭೂಮಿ ಒಂದೇ ಅದ, ಬೇರೆ ಅದರಿ? ಭೂಮಿ ಒಂದೇ ಅದ. ಈ ಭೂಮಿ ಒಂದಿತ್ತು ಆ ಕಡೆ, ಒಂದಿತ್ತು ಈ ಕಡೆ. ಆ ಹೊಳಿ ಒಂದೇ ಅದ. ನಿಮ್ಮೂರ್ ಹೊಳಿ ಹಚ್ಚೇನ ಯಾವಾದ್ರೆ ನಮ್ಮೂರ್ ಹೊಳಿ ನಿಮ್ಮೂರ್ ಹೊಳಿ ಅಂತದೆ, ಅನ್ನೋದು ಹೊಳಿ ತುಂಬ ಹರಿತಾ ಇರ್ತದ. ಅದು ನಮ್ಮೂರ್ ಹೊಳೆ ಐತೆ ನೀವ್ ಅಂತೀರಿ, ಅವ್ರ ಊರ್ ಹೊಳಿ ಅಂತ ಅವ್ರ ಅಂತಾರ, ಅವ್ರ ನೀರತ್ತ ಅವ್ರ ಅಂತಾರ. ಹಂಗಾಗಿ ಚೇತನ ಅನ್ನೋದು ಒಂದೇ ಅದ. ಹಿಂಗಾಗಿ ಮೇನ್ ಸ್ವಿಚ್ ಆಫ್ ಮಾಡಿದ್ರೆ ಎಲ್ಲ ಓಟು ಆಫ್ ಆಗ್ತದ, ಮೇನ್ ಸ್ವಿಚ್ ಚಾಲು ಮಾಡಿದ್ರೆ ಎಲ್ಲ ಓಟು ಚಾಲು ಆಗ್ತಾವ. ಏನ್ ಮಾಡ್ತಾನ, ಆಫೀಸ್ ತುಂಬಾ ಯಾರು ಬೇಕು ಅವರು ಫ್ಯಾನ್ ಹಚ್ಕೊಂಡಿರ್ತಾರ, ಟ್ಯೂಬ್ಲೈಟ್ ಹಚ್ಕೊಂಡಿರ್ತಾರ, ಮತ್ತಿನ್ನೇನೋ ಕರೆಂಟಿನ ಕೆಲಸಗಳು ಮಾಡ್ಕೊಂಡಿರ್ತಾರ ಲ್ಯಾಬೊರೇಟರಿ ಒಳಗ, ಅಲ್ಲಿ ಇಲ್ಲಿ. ಅವಾಗ ಅಟೆಂಡರ್ ಆದ ನೀವು ಎದ್ದು ಹೋಗಾಗ ಬಂದಾಗ ಚಾಲು ಬಂದ ಏನೋ ಮಾಡ್ಕೊತಿರ್ತೀರಿ. ಆದ್ರೆ ಅಟೆಂಡರ್ ಆದವ ಲಾಸ್ಟಿಗೆ ಅವನು ಕೀಲಿ ಹಾಕ್ಲಕ್ಕತ್ ಬಂದಿರ್ತಾನ. ಅವನಿಗಿರ್ತದ 10 ನಿಮಿಷ ಟೈಮ್ ಅಷ್ಟೇ. 10 ನಿಮಿಷನಾಗ ಎಲ್ಲ ಕೀಲಿ ಹಾಕ್ಬೇಕವ. ಕೀಲಿ ಹಾಕೋ ಟೈಮ್ನಾಗ ಒಬ್ಬೊಬ್ರು ಏನೇನ್ ಚಾಲು ಇಟ್ಟಾರ, ಏನೇನ್ ಬಂದ್ ಮಾಡ್ಯಾರ ನೋಡ್ತಾನೇನೋ. ಅಲ್ಲೊಂದ್ ಮೇನ್ ಸ್ವಿಚ್ ಹತ್ತಿರ್ತದ, ಬಂದದ್ದ ಬರನ್ನ ಕಡಲ್ಲತ್ ಬಂದ್ ಮಾಡ್ಬಿಡ್ತಾರ. ಬಂದ್ ಮಾಡಿತ್ತಂದ್ರೆ ಎಲ್ಲ ಒಳಗೆ ಯಾರ ಕೆಲಸ ನಡೆದಿದ್ರು ಬಂದಾಗ ಹೋಗ್ಬಿಡ್ಬೇಕು. ಆಯ್ತು ಟೈಮ್ ಆಯ್ತು ನಡ್ರಿ ಅಂತೇಳಿ ಬಂದ್ ಮಾಡಿ ಏನ್ ಮಾಡ್ಬಿಡ್ತಾನ, ಕೀಲಿ ಹಾಕೊಂಡು ಹೋಗ್ಬಿಡ್ತಾನ. ಹಂಗ ಸಾಕ್ಷಿ ಚೇತನ ಹೆಂಗದ, ಅದು ಉಪಯುಕ್ತ ಚೇತನ, ಸಾಕ್ಷಿ ಚೇತನ, ಬ್ರಹ್ಮಚೇತನ ಅಂತೇಳಿ ನಿಮಗೆ ಸಪರೇಟ್ ಹಾಡ್ತಿರ್ಬೋದು. ಅದು ಚೇತನ ಒಂದೇ ಅದ. ಇದು ನೀವು ತಿಳ್ಕೋಬೇಕಷ್ಟೇ. ಇಲ್ಲೇನದ, ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಉಪಯುಕ್ತ ಚೇತನವಾಗಿದೆ, ಸರ್ಪದ ಜ್ಞಾನದ ಅಧಿಷ್ಠಾನ ಸಾಕ್ಷಿ ಚೇತನವಾಗಿದೆ. ಈಗ ರಜ್ಜುವಿನ ಜ್ಞಾನದ ಜೊತೆಗೆ ರಜ್ಜು ಉಪಯುಕ್ತ ಚೇತನದ ಜ್ಞಾನವೂ ಆಗಿದೆ, ಆವರಣ ಭಂಗವಾಗಿದೆ. ಆದರೆ ಸರ್ಪದ ಜ್ಞಾನದ ಅಧಿಷ್ಠಾನವಾದ ಸಾಕ್ಷಿ ಚೇತನ ಇನ್ನೂ ನಮಗೆ ಅಜ್ಞಾತವಾಗಿ ಉಳಿದದ. ಹಿಂಗಾಗಿ ಸರ್ಪದ ಜ್ಞಾನ ಇನ್ನ ಅದರಾಗೆ ಆದ ಅಂತ ನನ್ನ ಸಂಶಯ. ಹೀಗಾಗಿ ಅಜ್ಞಾತವಾದ ಅಧಿಷ್ಠಾನವು ಕಲ್ಪಿತವನ್ನ ನಿವೃತ್ತಿ ಮಾಡುವುದಿಲ್ಲ. ಆದ್ದರಿಂದ ರಜ್ಜು ಜ್ಞಾನದಿಂದ ಸರ್ಪದ ನಿವೃತ್ತಿ ಸಂಭವಿಸುವುದಿಲ್ಲ. ಇದು ನನ್ನ ಶಂಕೆ. ಏನ್ ಮಾಡ್ಬೇಕೀಗ,
ಸರ್ಪದ ಅಭಾವದಿಂದ ಸರ್ಪದ ಜ್ಞಾನ ನಿವೃತ್ತಿಯಾಗುತ್ತದೆ. 140ನೇ ವಿಷಯಾಂಕ ಸಾಕು, ಶಂಕೆ ಪಡದಷ್ಟೇ ಇವತ್ತಿಗೆ ಸಾಕು. ಸರ್ಪನೆ ಹೋದ್ಮೇಲೆ ಸರ್ಪದ ಜ್ಞಾನ ಹೆಂಗಿರ್ತದ ಮಾರಾಯ, ಏನ್ ತಲೆ ತಿಂತಿ ಅಂತ ಗುರು 140ನೇ ವಿಷಯಾಂಕದೊಳಗ ಇನ್ನ ಇದು ಸ್ವಚ್ಛ ಮಾಡ್ಲಕತ್ತಾನೆ. ಅದಕ್ಕೆ ಇವತ್ತಿನ ಪಾಠ ಇಲ್ಲಿಗೆ ಸ್ಥಗಿತಗೊಳಿಸ್ಬಿಡೋಣ. ಶಂಕ ಗೊತ್ತಾಯ್ತು, 2 ಅಧಿಷ್ಠಾನ ಬೇರೆ ಬೇರೆ ಹೇಳಿರಿ ಅಂತಂದ್ಮೇಲೆ 2 ಕಡೆ ನಿವೃತ್ತಿ ಆಗಬೇಕು. ಆ ಒಂದು ಡೌಟ್ ಇದು. ಆ 2 ನಿವೃತ್ತಿ ಆಗೋದಿಲ್ಲ, 1 ನಿವೃತ್ತಿ ಆದ್ರೆ 2 ನಿವೃತ್ತಿ ಆಗ್ತಾವ. ಮೇನ್ ಸ್ವಿಚ್ ಆಫ್ ಮಾಡಿದ್ರೆ ಎಲ್ಲ 2 ಬಂದ್ ಆಗ್ತಾವ ಅನ್ನೋದು ಮುಂದೆ ಹೇಳ್ತಾರ. ಸರ್ಪದ ಅಭಾವ ಆಯ್ತು ಅಂತಂದ್ರೆ ಸರ್ಪದ ಜ್ಞಾನದ ನಿವೃತ್ತಿನೂ ಆಗ್ತದ ಅನ್ನೋದು ನಾಳೆ ಹೇಳ್ತಾರೆ. ಸಾಕ್ ಮಾಡವಲ್ಲ ಇವತ್ತೇ ಏನ್ ಹೇಳ ನಿಂಗೆ. ಇಷ್ಟೇ ಶಂಕ ಹೊಡ್ಕೊಂಡ್ರೆ ಸಾಕಿ. ಶಂಕದೊಳಗೆ ನಿಮ್ಗ ಒಂದ್ ಸ್ವಲ್ಪ ಶ್ರವಣ ಮನನ ನಿಧಿಧ್ಯಾಸನ ಪಕ್ಕ ಮಾಡ್ಕೊಳ್ರಿ. ನಾಳೆ 1 ನಿಮಿಷನಾಗ ಎಲ್ಲ ಕ್ಲಿಯರ್ ಮಾಡಿ ಕೊಟ್ಬಿಡ್ತಾರೆ ಎಲ್ಲ. ನೋಡ್ರಿ, ಸರ್ಪದ ನಿವೃತ್ತಿಗಾಗಿ ಎಷ್ಟು ಕಷ್ಟಪಟ್ಟಿವಿ, ಸರ್ಪದ ಜ್ಞಾನದ ನಿವೃತ್ತಿಗೆ ಅಷ್ಟು ಕಷ್ಟಪಡೋದು ಬೇಕಾಗಿಲ್ಲ. ಶಂಕ ಉತ್ಪನ್ನ ಆಗ್ಯದ, ಅದು ನಿವೃತ್ತಿ ಆಗೋದಕ್ಕೆ 1 ಕ್ಷಣದಾಗ ನಿವೃತ್ತಿ ಆಗ್ತದೆ. ಎಲ್ಲ ಕ್ಲಿಯರ್ ಮಾಡ್ಕೊಡ್ತಾರೆ. ಎಲ್ಲ ಅನಿರ್ವಚನೀಯದ ಬಗ್ಗೆನೇ ನೋಡ್ರಿ, ಇದೆಲ್ಲ ಚಿಂತನೆ ಅನಿರ್ವಚನೀಯದ ಬಗ್ಗೆ. ಅದಕ್ಕೆ ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಅನಿರ್ವಚನೆ ಇದ್ದಕ್ಕಾಗಿ ಹಾಕಿರೋದು ಒಬ್ಬ ಹಾವಿನ ಜ್ಞಾನನ ಹೋಗಂಗಿಲ್ಲ. ಅಂದ್ರೆ ಹಿಂಗ ಅನಿರ್ವಚನೆ ಒಂದೊಂದ್ ತರ ತೋರ್ತದಂತ. ಹಿಂಗೆ ಅಂತ ಹೇಳಕ್ ಬರಂಗಿಲ್ಲ. ಅದ್ರೊಳಗೆ ನಾವು ಒಂದಿಷ್ಟು ಸ್ಪಷ್ಟೀಕರಣ ಕಂಡುಕೊಳ್ಳಕ್ ಪ್ರಯತ್ನ ಮಾಡ್ಲಕತ್ತೀವಿ ಅಷ್ಟೇ. ಈ ಸ್ಪಷ್ಟೀಕರಣದೊಳಗ ಸಾಕಷ್ಟು ವಿಚಾರಗಳು ಬರ್ತಾವ. ಯಾಕಂದ್ರೆ ಆತ್ಮಜ್ಞಾನ ನಾಳೆಯಿಂದ ಹೇಳೋದು ಆತ್ಮಜ್ಞಾನ. ಮತ್ತೀಗ ಸಂಜಿ ಪಾಠದೊಳಗ ಶಿವ ಮಹಾಪುರಾಣ ಓದ್ಬೇಕಂತ ಮಾಡಿದ್ದೆವು. ಅವೆಲ್ಲ ಇಂಥ ಒಂದು ವಿಚಾರ ಸಾಗರ ಓದಿದ್ಮೇಲೆ ಆ ಪುರಾಣ ಕಥೆಗಳು ಓದೋದು ಅಷ್ಟೊಂದು ಯೋಗ್ಯವಾದ ಕೆಲಸ ಅನ್ನಿಸ್ತಾ ಇಲ್ಲ ನನಗ. ನೀವ್ ಯಾರ ಬೇಕಿದ್ರೆ ತಗೊಂಡು ಅದು ಓದ್ರಿ. ಬಸ್ ಸ್ಟ್ಯಾಂಡ್ ಸಹಿತ ಸಿಗ್ತಾವ ಪುರಾಣಗಳು, ಎಲ್ಲ ಕಡೆ ಸಿಗ್ತಾವ ಶಿವ ಪುರಾಣ. ಅವು ಅದು ನನಗೆ ಏನಾಗ್ಲಿಕ್ಕತ್ತದ ಅಂತಂದ್ರೆ, ನಮ್ಮ ಶ್ರೀನಿವಾಸ್ ಕುಲಕರ್ಣಿ ಅಂತ ಲೋಣಿ ಅವರದಾರ, ಲೋಣಿ ಒಳಗದಾರ, ಗೊತ್ತಿರ್ಬೇಕು ನಿಮ್ಗೆ. ಕಲ್ಯಾಣಪ್ಪರ ಗೊತ್ತಾರೇನೋ. ಲೋಣಿ ಒಳಗದಾರ ಶ್ರೀನಿವಾಸ್ ಕುಲಕರ್ಣಿ ಅಂತ. ಅವರು ಈ ಮಂದ್ರೂಪದ ರಾಮಚಂದ್ರ ಮೇತ್ರೆ ವಿಚಾರ ಸಾಗರ, ವಿಚಾರ ಚಂದ್ರೋದಯ ಗ್ರಂಥಗಳೇನ್ ಬರ್ದಾರಲ್ಲ, ಅವ್ರ ಜೊತೆಗೆ ಅವರ ಒಡನಾಡಿಗಳವರು. ಅವರು ಒಂದು ಬುಕ್ ನನಗ್ ಕಳ್ಸ್ಯಾರ. ಕನ್ನೂರ್ ಅಂತ ಹೇಳಿ ಊರು, ಶ್ರೀ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜ್ ಅಂತ ಹೇಳಿ ಒಬ್ಬರದು ಅಧ್ಯಾತ್ಮ ಸಾಧನೆ ಅದ್ರೊಳಗ ಇರ್ಬೇಕ್ರಿ. ಗಣಪತರಾವ್ ಮಹಾರಾಜರದೊಂದು ಮಠ ಅದ, ಅವ್ರದೊಂದು ಸುಲಭ ಆತ್ಮಜ್ಞಾನ ಅಂತ ಬುಕ್ ಅದ. ಸುಲಭ ಆತ್ಮಜ್ಞಾನ ಫೋಟೋ ಹಾಕ್ತೀನಿ ನಾನು, ಫೋಟೋ ಹಾಕ್ತೀನಿ. ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದ್ರ ಬುಕ್ 225 ರೂಪಾಯಿ ಅದ, 225 ರೂಪಾಯಿ. ಇದು ಏನದ, ವಿಚಾರ ಚಂದ್ರೋದಯ, ವಿಚಾರ ಸಾಗರ, ವಿಚಾರ ಚಂದ್ರೋದಯ ಮತ್ತು ವಿವೇಕ ಚೂಡಾಮಣಿ ಹೆಂಗದ ಅದೇ ಲೆವೆಲ್ ಬುಕ್. ಇದು ವಿತ್ ಅನುಭವ, ಎಕ್ಸ್ಪೀರಿಯನ್ಸ್. ಅದು ಬರೇ ಥಿಯರಿ ಅದ, ಇದು ಅನುಭವಿಸಿದ್ದು.
ಮತ್ತೆ ಈ ಬುಕ್ ಬೇಕು ಅಂತಂದ್ರೆ ನಿಮಗೆ ಅಡ್ರೆಸ್ ಅದೆಲ್ಲ ಹಾಕ್ತೀನಿ. ಅವರು ಲೋಣಿ ಅವ್ರದ್ದು ಡೈಲಿ ಇದೇ ಪ್ರವಚನ ಮಾಡ್ತಾರೆ ಅವರಲ್ಲಿ, ಶ್ರೀನಿವಾಸ್ ಲೋಣಿ. ಅವ್ರ ಮುಂದೆ ನಾವೇನು ಅಲ್ಲ, ಎಲ್ಲಿ ಬೇಕಲ್ಲಿ ಎಷ್ಟು ಬೇಕಷ್ಟು ಡೀಟೇಲ್ ಆಗಿ ಪ್ರವಚನ ಮಾಡೋಂತ ಶಕ್ತಿ ಅದವ್ರಿಗೆ. ಶ್ರೀನಿವಾಸ್ ಕುಲಕರ್ಣಿ ಅಂತೇಳಿ ಲೋಣಿ ಅವರು. ಲೋಣಿ ಅಂತಂದ್ರೆ ಊರಲ್ರಿ ಅದು, ಊರ ಲೋಣಿ ಆಯ್ತು. ಈ ಬುಕ್ಕಿನ ಫೋಟೋ ಹಾಕ್ತೀನಿ, ಮತ್ತ ಅವ್ರು ಈ ಬುಕ್ ನನಗೆ ಕಳಿಸಿಕೊಟ್ಟಾರ. ಈ ಬುಕ್ ಅನ್ನ ಓದೋಣ ಅಂತ ನನಗನ್ನಿಸ್ತದೆ. ಡೈಲಿ ಒಂದ್ 10 ನಿಮಿಷ 15 ನಿಮಿಷ ಓದೋದು. ಗುರು ಶಿಷ್ಯ ಡೈರೆಕ್ಟ್ ಇದ್ರಾಗ ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಸುಮ್ನೆ ಹಿಂಗ್ ಓದ್ಕೊಂಡು ಹೋದ್ರೆ ಸಾಕು. ಒಂದು ವೇಳೆ ಇಲ್ರಿ ಆ ಬುಕ್ ನಾವು ಓದ್ತೀವಿ ಕಳಿಸ್ಕೊಡ್ರಿ ನಮಗಂದ್ರೆ ನಿಮ್ಗೆ ಅಡ್ರೆಸ್ಸಿಗೆ ಕಳಿಸ್ಕೊಡ್ತೀನಿ, ನೀವು ಓದಿ. ಯಾರು ಓದಿದ್ರು ಅಷ್ಟೇ, ನಾವು ಓದಿದ್ರು ಅಷ್ಟೇ, ನೀವು ಓದಿದ್ರು ಅಷ್ಟೇ. ಯಾರಿಗಾರ ಬೇಕಿದ್ರೆ ಯಾರಿಗೆ ಬೇಕು ನಾವು ಓದ್ತೀವಿ ತರ್ರಿ, ನಾವು ಓದ್ತೀವಿ ಸಂಜೆ ಪಾಠದಾಗ ಒಂದ್ 10 ನಿಮಿಷ ಅಂದ್ರೆ ನೀವು ಅಡ್ರೆಸ್ ಕಳಿಸಿದ್ರೆ ನಿಮ್ಮ ಅಡ್ರೆಸ್ಸಿಗೆ ಪೋಸ್ಟ್ ಮಾಡ್ತೀನಿ. ಇದ್ರಾಗ ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಸುಮ್ ಓದ್ಕೊಂಡು ಹೋಗೋದಷ್ಟೇ. ನಿಮ್ ಅಡ್ರೆಸ್ಸಿಗೆ ಪೋಸ್ಟ್ ಕಳಿಸ್ತೀನಿ. ಇಲ್ಲ ನೀವು ತರಿಸ್ಕೊತಿದ್ರೆ ತರಿಸ್ಕೊಳ್ರಿ. ಸುಲಭ ಆತ್ಮಜ್ಞಾನ ಸಾಧಕರ ನಿತ್ಯ ಮನನ ಗ್ರಂಥ, ಬೋಧಕರು ಶ್ರೀ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜ್ ಕನ್ನೂರ್, ಆಧ್ಯಾತ್ಮ ಭಂಡಾರ ಶಾಂತಿ ಕುಟೀರ ಕನ್ನೂರ್ ಅಂತದ. ಇಂಥ ಬುಕ್ಗಳೇ ಓದ್ಬೇಕೆ ಹೊರತು ನಾವು ಮತ್ತೆ ಪುರಾಣ ಕಥೆಗಳು ಓದೋದು ಅಷ್ಟೊಂದು ಯೋಗ್ಯವಾದ ಕೆಲಸ ಅಲ್ಲ ಅಂತ ಅನ್ಸ್ಲಿಕ್ಕತ್ತದ ನಮಗೆ. ಅದು ಮಾಡೋದ್ರಿಂದ ಏನಾಗ್ತದ, ಅಷ್ಟೊಂದು ಖುಷಿ ಆಗಂಗಿಲ್ಲ. ನಾವು ಡಿಗ್ರಿಗೆ ಬಂದಕ್ಕೆ ಪ್ರೈಮರಿ ಸ್ಕೂಲ್ ಬುಕ್ ಇಟ್ಕೊಂಡು ಕೂತಂಗ ಆಗ್ತದೆ ಈಗ. ಅದು ಬೇಕಿದ್ರೆ ನಿಮ್ಗೆ ಅವೇನ್ರ ಹಿಸ್ಟ್ರಿ ಬೇಕಿದ್ರೆ ನೀವು ಇದು ಓದ್ರಿ, ಡೈರೆಕ್ಟ್ ಬುಕ್ ತಗೊಂಡು ಓದ್ಕೋಬಹುದು. ಅವೇನ್ ನಮ್ಗೆ ಬೇಕಾಗಿಲ್ಲ, ಅದೇನು ಅವಶ್ಯಕತೆ ಇಲ್ಲ. ನಮ್ಗೇನ್ ಆಗ್ಬೇಕಾಗಿದೆ ಈಗ ಆತ್ಮಜ್ಞಾನ ಆಗೋದು ಮುಖ್ಯ ಅದ. ಅದಕ್ಕೆ ಇದ್ರ ಫೋಟೋ ಅದು ಹಾಕ್ತೀನಿ, ಮತ್ತೆ ಲೋಣಿ ಅವ್ರ ನಂಬರ್ ಅದೆಲ್ಲ ಕೊಡ್ತೀನಿ. ಅವ್ರ ಸಂಗಟ್ ಮಾತಾಡ್ರಿ, ಯಾರ್ಯಾರಿಗೆ ಬೇಕು ಕಳ್ಸ್ಕೊಡ್ರಿ. ಇದು ಅನುಭವಿಸೋದು, ಹ್ಯಾಂಗ್ ಅನುಭವಿಸ್ಬೇಕು ಆತ್ಮಜ್ಞಾನ ಅನ್ನೋದು ಶಿಷ್ಯಾಗ ಅವ್ರು ಉಪದೇಶ ಮಾಡ್ಕೊತ ಹೋಗ್ತಾರ. ಶಿಷ್ಯ ಹೆಂಗ್ ಅನುಭವಿಸ್ತಾನ, ಅನುಭವದ ಬುಕ್ ಅದು, ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋದು. ಚಲೋ ಅದ ಬುಕ್. ಇದು ಓದ್ಬೇಕಂತ ಒಂದು ಸಂಕಲ್ಪ ಮಾಡೀನಿ. ಇವತ್ತು ರಾತ್ರಿ ಇದೇ ಚಾಲು ಮಾಡ್ತೇನೆ. ಒಂದ್ 10-15 ನಿಮಿಷ, ಬಹಳ ಟೈಮ್ ತಗೊಳಂಗಿಲ್ಲ ನಾವು. ನಿಮ್ಮ ಪಾಠಕ್ಕೆ ಡಿಸ್ಟರ್ಬ್ ಆಗ್ತದ ಅಂತಂದ್ರೆ ನಾವು ಸಂಜೆಗೆ ಬರ್ಲಕ್ಕೆ ಹೋಗಂಗಿಲ್ಲ. ಇಲ್ಲ ಅಂದ್ರೆ ನೀವ್ ಯಾರು ಈ ಬುಕ್ ತರಿಸ್ಕೊಂಡ್ಕೆ ಓದ್ತಿದ್ರೆ ಓದ್ರಿ. ನೀವ್ ಯಾರು ಓದ್ತೀರಿ ಅಂದ್ರೆ ನಮ್ಗೆ ಕಳಿಸ್ಕೊಡ್ರಪ್ಪ, ನಾವು ಓದ್ತೀವಿ ಅಂದ್ರೆ ಇದು ನಿಮ್ಗೆ ಕಳಿಸ್ಕೊಟ್ಬಿಡ್ತೀವಿ. ಸರಳ ಬುಕ್ ಇದೆ, ಯಾರು ಬೇಕಾದವ್ರು ಓದ್ಬೋದು. ಇಲ್ಲ ನೀವು ತರಿಸ್ಬೇಕಿದ್ರೆ ತರಿಸ್ಕೊಂಡ್ಕೆ ಓದ್ರಿ. ಒಂದು ವಾರದಾಗ ಬರ್ತದೆ ಬುಕ್, ಒಂದೇ ವಾರದಾಗ ಬರ್ತದೆ ಬುಕ್ ನಿಮಗೆ. ಲೋಣಿ ಅವ್ರಿಗೆ ಫೋನ್ ಮಾಡಿದ್ರೆ ಒಂದು ಊರಿನವರು ಕೂಡಿಕೆ ಒಂದು ಸಾರಿ ನಿಮ್ಗೆ ಎಷ್ಟು ಬೇಕು ಹೇಳ್ರಿ, ಒಬ್ಬರ ಹೆಸರಿಗೆ ಪಾರ್ಸಲ್ ಬರ್ತದೆ, ಪೋಸ್ಟೇಜ್ ಕಡಿಮೆ ಆಗ್ಬಿಡ್ತದೆ. ಯಾರ್ಯಾರಿಗೆ ಬೇಕು ಒಂದೇ ಕಡೆ ಒಂದೊಂದು ಊರಿನವ್ರು ಒಂದೊಂದು ಕಡೆ ತರ್ಸ್ಕೊಂಡ್ಬಿಟ್ರೆ ಪೂರ್ತಿ ಎಲ್ಲ ಆಧ್ಯಾತ್ಮದ ಸಾರ ಮುಗಿದಾರೆ. ಗುರು ಶಿಷ್ಯ ಡಿಸ್ಕಷನ್ ಒಳಗೆ ಬಹಳ ಚಂದದ ಬುಕ್ ಇದು. ಓಕೆ, ಮುಂದೆ ಏನ್ ಮಾಡ್ತಾರೆ. ಎಲ್ಲ ಫೋಟೋ ಹಾಕ್ತೀನಿ, ವಾಟ್ಸ್ಆಪ್ಗೆ ಬರ್ತದ, ಫೋಟೋ ಬರ್ತದ. ಶ್ರೀನಿವಾಸ್ ಲೋಣಿ ಕುಲಕರ್ಣಿ ಅವರ ಆತ್ಮೀಯವಾಗಿ ಗೌರವದಿಂದ ಮಾತನಾಡ್ತೀರಿ, ಅವ್ರಿಗೆ ಪರಿಚಯ ಮಾಡ್ಕೊಳ್ರಿ. ಬಹಳ ದೊಡ್ಡ ಹಿರಿಯರದಾರ, ಅವ್ರ ಬಲ್ಲಿ ಸಾಧ್ಯ ಆದ್ರೆ ಹೋಗ್ರಿ, ಭೇಟಿಯಾಗ್ರಿ. ನಮ್ಮ ಚನ್ನಬಸಪ್ಪ ಮಸಳಿ ಅವ್ರದ್ದು ಕ್ಲೋಸ್ ಫ್ರೆಂಡ್ ಮತ್ತು ಫ್ರೆಂಡ್ ಅಲ್ಲ, ಶಿಷ್ಯ ಗುರುಗಳವರು. ಚನ್ನಬಸಪ್ಪ ಮಸಳಿ ಚನ್ನಬಸಪ್ಪನ ಗುರುಗಳು. ಅವ್ರು ಚನ್ನಬಸಪ್ಪ ಅನ್ನಂಗಿಲ್ಲ, ಚನ್ನಬಸ್ಸು ಅಂತಾರ ಅವರು, ಪ್ರೀತಿಲಿಂತ ಶಿಷ್ಯನಿಗೆ. ಹಂಗಾದ್ರೆ ನಮ್ಮ ಚನ್ನಬಸಪ್ಪ ಮಸಳಿ ಅವ್ರಲಿಂದ ಅವ್ರ ಪರಿಚಯ ಆಗ್ಯಾರ.